लङ्घयते गिरिं यत्कृपातमहं वन्दे परमानन्दमाधवम् अनंत कल्याण गुणगण समन्वितರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಸ್ವಾಮಿಗಳ ಪಾವನ ಚರಣಗಳಿಗೆ ಪುನಃ ಪುನಃ ಆಣೆಮಣಿದು ಕ್ಷೇತ್ರದ ಸಮಸ್ತ ದೇವತೆಗಳಿಗೆ ವಂದಿಸಿ ತಮ್ಮೆಲ್ಲರಿಗೆ ಅನಂತ ಶರಣ. ಶಾಸ್ತ್ರದಲ್ಲಿ ಅನುಭವಿಗಳು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಏನು ಅಂದರೆ, ಜಗತ್ತಿನಲ್ಲಿ ಪರಮಾತ್ಮ ನಮಗೆ ಒಂದು 100 ವರ್ಷ ಆಯುಷ್ಯವನ್ನು ಕೊಟ್ಟಿದ್ದಾರೆ. ಶತಾಯುಕ್ತ ಪುರುಷ ಕೇನು ಹೇತನ ನ ಜೀವತಿ. ಪರಮಾತ್ಮನಿಗೆ ನಾವೆಲ್ಲರೂ ಸಮಾನರು. ಪರಮಾತ್ಮ ಎಲ್ಲರಿಗೂ ಕೂಡ 100 ವರ್ಷ ಆಯುಷ್ಯವನ್ನು ಕೊಟ್ಟಿದ್ದಾರೆ. ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಶತಾಯುಕ್ತ ಪುರುಷ ಕೇನ ಹೇತುನ ನ ಜೀವತಿ. ಎಲ್ಲರಿಗೂ ಪರಮಾತ್ಮ 100 ವರ್ಷ ಆಯುಷ್ಯ ಕೊಟ್ಟಿದ್ದಾನೆ, ಯಾಕೆ ಜನರು ಬದುಕುವುದಿಲ್ಲ? ಏನು ಕಾರಣ? ಅದಕ್ಕೆ ಶಾಸ್ತ್ರದಲ್ಲಿ 6 ಕಾರಣ ಹೇಳಿದ್ದಾರೆ. ಪರಮಾತ್ಮ ಹೇಳ್ತಾರೆ, ಆ 6 ಕಾರಣಗಳಿಂದ ಆತ ಸಂಪೂರ್ಣ ಆಯುಷ್ಯವನ್ನು ಬದುಕುವುದಿಲ್ಲ. ನೌಕರಿಯಲ್ಲಿ 60 ವರ್ಷ ತನಕ ನೌಕರಿ ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಸರ್ಕಾರ ಕೊಟ್ಟ. ಮಧ್ಯಂತರಲ್ಲೇ ಸಸ್ಪೆಂಡ್ ಆಗ್ತಾರೆ, ಡಿಸ್ಮಿಸ್ ಆಗ್ತಾರೆ. ಯಾಕಂದ್ರೆ ಅವರು ತಪ್ಪಿನಿಂದ ಸರ್ಕಾರ ಅವರಿಗೆ 60 ವರ್ಷ ತನಕ ನೀವು ಡ್ಯೂಟಿ ಮಾಡಬಹುದು ಅಂತ ಹೇಳಿದ. ಪರಂತು ಮನುಷ್ಯ ಆಶೆಯಿಂದಲೂ ಆಮಿಷದಿಂದಲೂ ತಪ್ಪು ವ್ಯವಹಾರ ಮಾಡಿ ಮಧ್ಯದಲ್ಲೇ ಸಸ್ಪೆಂಡ್ ಡಿಸ್ಮಿಸ್ ಆಗುವಂತೆ ಪರಮಾತ್ಮ ನಮಗೆ ಕೊಟ್ಟಿರ್ತಕ್ಕಂಥ ಆಯುಷ್ಯವನ್ನು ನಾವು ಪೂರ್ಣ ಜೀವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಒಂದು 6 ಕಾರಣ ಹೇಳ. ಅತಿಮಾನೋ ಅತಿವಾದಶ್ಚ ಶಾಸ್ತ್ರ ತಥಾತ್ಯಾಗೋ ನರಾಧಿಪ ಕ್ರೋಧಶ್ಚ ಆತ್ಮವಿದಿತ್ಸಾಚ ಮಿತ್ರದ್ರೋಹಾನಿ ತಾನಿಷ. 6 ಕಾರಣ. 6 ಕಾರಣದಿಂದ ಹೇಗೆ ಮನುಷ್ಯ ಊಟದಲ್ಲಿ, ವ್ಯವಹಾರದಲ್ಲಿ, ನಿದ್ರೆಯಲ್ಲಿ ತಪ್ಪು ಮಾಡೋದರಿಂದ ಬೇಗ ಸಾಯ್ತಾನೆ. ಅದು ಪರಮಾತ್ಮದಲ್ಲ. ನಾವೇ ಮರಣವನ್ನು ಆಹ್ವಾನ ಮಾಡ್ತೀವಿ, ಕರಿತೀವಿ, ಸಾಯ್ತೇವೆ. ಹಾಗಾದ್ರೆ ಈ ಮನುಷ್ಯ 6 ಕಾರಣಗಳು ಯಾವುವು ಅಂದ್ರೆ, ಅತಿಮಾನ, ಅತಿ ಅಭಿಮಾನ. ನನ್ನಂಥವ್ರು ಯಾರೂ ಇಲ್ಲ, ಶ್ರೀಮಂತ ಯಾರೂ ಇಲ್ಲ, ಬುದ್ಧಿವಂತರು ಯಾರೂ ಇಲ್ಲ, ಶಕ್ತಿವಂತರು ಯಾರೂ ಇಲ್ಲ, ಶಾಣೆ ಯಾರೂ ಇಲ್ಲ. ಅತಿಮಾನ.
ಆಮೇಲೆ ಅತಿವಾದ. ಎಲ್ಲದಕ್ಕೂ ಪ್ರಶ್ನೆ ಮಾಡೋದು, ಎಲ್ಲದಕ್ಕೆ ಕೇಳದೆ ಶಾಣತನ ತೋರಿಸ್ತಾರೆ. ಮಾತಿನಲ್ಲಿ ಸೋತವನ ಜಾಣ ಸರ್ವಜ್ಞ. ಸರ್ವಜ್ಞ ಒಂದು ಸಣ್ಣ ಮಾತು ಹೇಳಿದ್ರು, ಮಾತನ್ನ ಗೆದಕ್ಕೆ ಹೋಗಬಾರ್ದು. ಸೋತ್ರೆ ನಿಮ್ಮಪ್ಪನ ಗಂಟು ಹೋಗುದು, ಆಯ್ತಪ್ಪ ನಿಂದೆ ಖರೆ. ಪೂರ್ವಕ್ಕೆ ಹೊಂಟು ಸೂರ್ಯ ಪಶ್ಚಿಮಕ್ಕೆ ಹೊಡ್ತಂತ ಯಾವರೆ ಮೂರ್ಖ ಹೇಳಕತ್ತ ಅದಂಗೆ ಬರೋಬರಪ್ಪ ಹೋದಾಯ್ತು. ಮನುಷ್ಯನಿಗೆ ಸುಖಿ ಆಗ್ಬೇಕಾದ್ರೆ, ಬಹಳ ದಿವಸ ಬದಬೇಕಾದ್ರೆ ಮನುಷ್ಯನಿಗೆ ಗರ್ವ ಅಭಿಮಾನ ಬಿಡಬೇಕು. ಅತಿಮಾನ ಮಾನ ಬೇಕು, ಸಮ್ಮಾನ ಇರಬೇಕು. ಅದರಂತೆ ಮನುಷ್ಯನಿಗೆ ಏನಪ್ಪಾ ಅಂತ ಕೇಳಿದ್ರೆ, ಯಾವ ಮನುಷ್ಯ ಅತಿವಾದ ಮಾಡ್ತಾನೆ, ತಂದೆ ಜೊತೆಗೆ, ತಾಯಿ ಜೊತೆಗೆ, ಗುರುಗಳ ಜೊತೆಗೆ, ಹಿರಿಯರ ಜೊತೆಗೆ, ಅವ ತನ್ನ ಆಯುಷ್ಯವನ್ನು ಕಡಿಮೆ ಮಾಡ್ಕೊಳ್ತಾನೆ. ನಾವು ಬಹಳ ಕಲ್ತಿದ್ದೇವೆ, ಈಗ ಶಾಣ್ಯರಾಗಿದ್ದೇವೆ. ನಮ್ಮಪ್ಪಗೆ ನಾವು ಸಮಜಾಯಿಸಿ ತಿಳಿಸಕ್ಕೆ ಪ್ರಯತ್ನ ಮಾಡ್ತೇವೆ. ಹಂಗಲ್ಲಪ್ಪ ಹಿಂಗಲ್ಲಪ್ಪ. ನಾ ಏನು ಸುಳ್ಳು ಹೇಳ್ತೀನಿ ರೀ, ಇಲ್ಲ ನೀ ಖರೇನೇ ಹೇಳಕತ್ತಿದೆ, ಅದು ತಿಳಿಯಂಗಿಲ್ಲಲ್ಲ ಅವ್ರಿಗೆ. ಆಯ್ತು ರೀ, ನಿಮ್ಮದೇ ಖರೆ ಆದ್ರೆ ಮಾತಾಡೋದಾಯ್ತು. ಮನುಷ್ಯ ಮಾತುಗಳನ್ನು ಯಾಕೆ ಕಲ್ತೇವೆ ಅಂದ್ರೆ, ಇನ್ನೊಬ್ಬರಿಗೆ ಸಂತೋಷ ಪಡ್ಯಕ್ಕೆ, ನಮ್ಮ ಹೃದಯದ ಮಾತು ಅವ್ರಿಗೆ ತಿಳ್ಸಕ್ಕ, ಅವ್ರದ್ದು ಹೃದಯದ ಮಾತು ನಮ್ಮ ತಿಳಿಯಕ್ಕೆ ಮಾತದವ. ಹೃದಯ ಕೆಡ್ಸಕ್ಕೆ ಮಾತಿಲ್ಲ. ಬಹಳ ಮಂದಿ ಮಾತು ಬಲ್ಲವರು ನಾವು ಶಾಣೆನ ತಿಳ್ಕೊಂಡು ಇನ್ನೊಬ್ಬರ ಮನಸ್ಸನ್ನು ನೋಯಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೇ ಸರ್ವಜ್ಞ ಹೇಳಿದ, ಮಾತಿನಲ್ಲಿ ಸೋತವನೇ ಜಾಣ. ಯಾವ ಮನುಷ್ಯ ಅಭಿಮಾನ ಜಾಸ್ತಿ ಮಾಡ್ತಾನೆ, ಅವನ ಆಯುಷ್ಯ ನಡಬರಿಕೆ ಹೋಗ್ತದೆ. ಇರಬೇಕು ಬಹಳ ಆಯುಷ್ಯ, ನಡಬರಿಕೆ ದುರ್ಮರಣವನು, ರೋಗನೋ, ಅಪಮಾನನೋ ಏನೋ ಆಗಿ ಜಲ್ದಿ ಹೋಗ್ಬಿಡ್ತಾನೆ. ಪೂರ ಆಯುಷ್ಯ ಬದುಕಂಗಿಲ್ಲ ಮನುಷ್ಯ. ಅದಕ್ಕೆ ಬಹಳ ದಿವಸ ಬದುಕಬೇಕನ್ನಂಗಿದ್ರೆ ಮಾನ ಬಿಡಬೇಕು, ಸನ್ಮಾನ ಮಾಡಕ್ಕಾಗಿರ್ಬೇಕು. ನಾವು ಸನ್ಮಾನ ಮಾಡಂಗಿಲ್ಲ, ಅಪಮಾನ ಮಾಡ್ತೇವೆ. ನಮ್ಮ ಮಾನಕ್ಕಾಗಿ ಇನ್ನೊಬ್ಬರು ಅಪಮಾನ ಮಾಡುವುದರಿಂದ ಅವರ ಆತ್ಮ ನೊಂದಿತ್ತು ಅಂತಾರೆ ಬಸವಣ್ಣ. ಅವರ ಆತ್ಮಕ್ಕೆ ನೋವಾಗಬಾರ್ದು. ಅವ್ರಿಗೆ ಗೊತ್ತಿಲ್ಲ, ತಿಳಿಯಲ್ಕರೆ ಆಯ್ತು ಬಿಡ್ರಿ ಅಂದ್ರೆ ಮಾತಾ ಮುಗಿತೇವೆ. ಅವರ ಮನಸ್ಸಿಗೆ ನೋವು ಮಾಡಿ ತಿಳಿಸೋದು ಏನು ಅಷ್ಟು ಅವಶ್ಯಕತೆ ಅದ ನೀನು. ಆಯ್ತು ರೀ, ಸಮಯ ಬಂದಾಗ ತಿಳಿತದೆ, ಅವರಿಗೆ ಗೊತ್ತಾಗ್ತದೆ. ಕಾಲ ಪರಿವರ್ತನೆ ಅದ. ವಾದ ಮಾಡಬಾರದು. ವಾದ ಮಾಡುವುದರಿಂದ ಹಿರಿಯರ ಜೊತೆಗೆ, ಗುರುಗಳ ಜೊತೆಗೆ, ದೊಡ್ಡವರ ಜೊತೆಗೆ ವಾದ ಮಾಡುವುದರಿಂದ ನಮ್ಮ ಆಯುಷ್ಯ ಕಡಿಮೆ ಆಗುತ್ತದೆ ಅಂತ ತಿಳ್ಕೊ. ಶಾಸ್ತ್ರ ಹೇಳ್ತಕ್ಕ ಇವೆರಡು ಮಾಡಬೇಡಿ. ಮೂರನೇದು ಅತ್ಯಾಗೋ ನರಾಧಿಪ. ಮನುಷ್ಯನಿಗೆ ಬಹಳ ದಿವಸ ಬದುಕಬೇಕಂದ್ರೆ ಸ್ವಲ್ಪ ದೊಡ್ಡ ಮನಸ್ಸು ಇರಬೇಕು, ಹೃದಯ ತ್ಯಾಗ ಮಾಡಬೇಕು. ತ್ಯಾಗ ಮಾಡಿದ್ದೇವೆ ಅಂತ ನಾವು ಬದುಕಿದ್ದೇವಲ್ಲ. ನಾನು ಮೇಲೆ ಹೇಳ್ತಿರ್ತೀನಿ, ಕೈ ದುಡಿತದೆ, ಕೈ ಮಾಡ್ತದೆ, ದುಡಿದ ಕೈ, ರೊಟ್ಟಿ ಮಾಡೋದು ಕೈ, ರೊಟ್ಟಿ ಮುರಿದ ಕೈ, ಹಾಲು ಹಿಂಡುವುದು ಕೈ, ಕಲಸೋದು ಕೈ, ಹೊಟ್ಟೆ ತುಂಬುತ್ತದೆ. ಕೈಯ ತ್ಯಾಗ ಮಾಡಬೇಕು. ಬಾಯಿ ತಾನು ಕಲಿಸಿ ನನಗೇನದ, ನಾ ಕೈ ಕಲಿಸೋದು ತನಗಾಗಿ ಅಲ್ಲ, ಬಾಯಿ ಕಲಿಸ್ತದ. ತ್ಯಾಗದ ಬಾಯಿ ನೀನೇ ಕಲಸ, ನೀನೇ ತಿನ್ನೋದ್ರ ನಾ ಆಗ್ತಿದ್ರಿಲ್ಲ. ಪರಂತು ಕೈ ಇದು
ಪರೋಪಕಾರವೇ ಕೈಗೆ ಭೂಷಣ. ಕೈ ತಾನು ಕಲಿಸ್ತದೆ, ಬಾಯಿ ಕೊಡ್ತದೆ. ಬಹಳ ಒಳ್ಳೆಯದಾದ ಪದಾರ್ಥ, ರುಚಿ ಅದ. ಬಾಯಿನ ಅರ್ಧಂಬರ್ಧ ಸಣ್ಣ ಕೈ ಮಾಡಿದಂದ್ರೆ ಪೂರಾ ಸಣ್ಣ ಮಾಡ್ತದೆ ಯಾವುದು? ಬಾಯಿ. ಕೈಗೆ ಸ್ವಾದ ಗೊತ್ತಿಲ್ಲ, ಆದರೆ ಕಲಿಸೋದಷ್ಟೇ. ಆದರೂ ಕೊಟ್ಟದ ಬಾಯಿಗೆ. ಬಾಯಿ ಅದರ ಸ್ವಾದವನ್ನ, ರುಚಿಯನ್ನ ಅನುಭವಿಸದ. ನಾನು ಹೊಟ್ಟೆಗೆ ಬಿಡಂಗಿಲ್ಲ ಅಂದ್ರೆ ನಾ ಯಾಕೆ ಬಿಡಲಿ, ನಾ ಸಣ್ಣ ಮಾಡೀನಿ, ನಾ ಬಿಡಂಗಿಲ್ಲ ಅಂತ ಬಾಯಿ ಅಂತಂದ್ರೆ ಹೊಟ್ಟೆ ತುಂಬ್ತದೇನು? ಇಲ್ಲ. ಈ ತ್ಯಾಗ ಪರಮಾತ್ಮನ ಕೊಟ್ಟಾರ. ಹೊಟ್ಟೆಗೆ ಬಾಯಿ ಕೊಡ್ತು, ಕೈ ಬಾಯಿ ಕೊಡ್ತು, ಬಾಯಿ ಹೊಟ್ಟೆ ಕೊಡ್ತು. ಹೊಟ್ಟೆನ ಬಿಡಕ್ಕಲ್ಲ ಅಂತಂದ್ರೆ ಮುಂಜಾನೆ ಎಷ್ಟು ಸಮಸ್ಯೆ. ರೊಕ್ಕ ಕೊಟ್ಟು ಉಂಡದ್ದು ಡಾಕ್ಟರ್ ರೊಕ್ಕ ಕೊಟ್ಟೆ ಮತ್ತೆ ಹೊರಗೆ ಹಾಕ್ಬೇಕಾಗ್ತ ಅಂತ ಪ್ರಸಂಗ ಬರ್ತದೆ. ಅದಕ್ಕೆ ಮಹಾತ್ಮರು ಏನು ಹೇಳಿದ್ರು, ಒಂದು ವೇಳೆ ನಿನಗೆ ದಿನಂಪ್ರತಿ ಆಗಲಿಲ್ಲ, ಮೋಷನ್ ಸರಿ ಅಂದ್ರೆ ಸಾಹಿತಿ ಅಂತ ಅನಂತ ರೋಗಗಳು ಹುಡುಕ್ತಾವ. ಅದಕ್ಕೆ ಮನುಷ್ಯ ಪರಮಾತ್ಮ ಕೊಟ್ಟ ಆಯುಷ್ಯವನ್ನು ಪೂರ್ಣ ಯಾಕೆ ಭೋಗ ಮಾಡಂಗಿಲ್ಲ ಅಂದ್ರೆ ಜಿಪುಣತನದಿಂದ. ಅತ್ಯಾಗೋ ನರಾಧಿಪ. ಮೂರನೇದು ಒಂದು ಕಾರಣದ ಸಿಟ್ಟು. ಸಿಟ್ಟು, ಕ್ರೋಧ ಸಂಪೂರ್ಣ ಆಯುಷ್ಯವನ್ನ ಬದುಕ ಕೊಡಂಗಿಲ್ಲ. ಒಮ್ಮ ಮನುಷ್ಯ, ವಿಜ್ಞಾನ ಹೇಳ್ತಾರೆ, ಒಮ್ಮ ಮನುಷ್ಯ ಅವ ಸಿಟ್ಟು ಮಾಡ್ದ ಅಂದ್ರೆ ಕನಿಷ್ಠ ಅವನ ರಕ್ತ ಸುಡುತ್ತದೆ. ಒಲೆ ಮೇಲೆ ನೀರಿಟ್ಟು ಏನು ಪಾಡಿ ಕೆಳಗೆ ಬೆಂಕಿ ಹಚ್ಚಲು ಸುಡ್ತಾವಿಲ್ಲ, ನೀರು ಕಮ್ಮಾಕವಿಲ್ಲ, ಸುಡ್ತಾವಿಲ್ಲ. ಹಂಗ ಕ್ರೋಧನೂ ಒಂದು ಅಗ್ನಿ, ಅದು ಬೆಂಕಿ. ಅದು ಕ್ರೋಧ ಅಗ್ನಿ, ವಡವಾಗ್ನಿ, ಜಠರಾಗ್ನಿ, ಕೋಪಾಗ್ನಿ, ಇಷ್ಟು ಅಗ್ನಿ ಅದ. ಬೆಂಕಿ ಹೆಂಗ ನೀರು ಸುಡ್ತದೆ ಹಾಗೆ ಮನುಷ್ಯನ ಆಯುಷ್ಯವನ್ನ ಕ್ರೋಧ ಸುಡುತ್ತದೆ. ಕ್ರೋಧಿ ಮನುಷ್ಯ ತನ್ನ ಆಯುಷ್ಯವನ್ನು ಪೂರ್ಣ ಬದುಕಂಗನೇ ಇಲ್ಲ. ಪರಮಾತ್ಮ ಕೊಟ್ಟನ ಖರೆ ಬದುಕಂಗಿಲ್ಲ. ತನ್ನ ಆಯುಷ್ಯವನ್ನ ತನ್ನ ಕೈಯಿಂದನೇ ಹಾಳು ಮಾಡ್ಕೋತ ಬರ್ತಾನೆ. ಅದಕ್ಕೆ ಮಹಾನುಭಾವರು ಹೇಳಿದರು, ಶಾಂತಿ ಪರದ ವೈರಿ, ಸಿಟ್ಟು ತನ್ನ ವೈರಿ. ವೈರಿ ಏನ್ ಮಾಡ್ತಾನ? ನಿಮಗೆ ನುಕ್ಸಾನ್ ಮಾಡ್ತಾನೆ, ಅದೇ ಕೆಲಸ, ನಿಮ್ಮ ಹಾನಿ ಮಾಡ್ತಾನೆ. ಹಂಗ ಸಿಟ್ಟು ಏನು ಹಾನಿ ಮಾಡ್ತದೆ? ನಿನ್ನ ಧನ, ನಿನ್ನ ಮನ, ನಿನ್ನ ಶಾಂತಿ, ಇವು ಮೂರೂ ಹಾಳು ಮಾಡ್ತದೆ. ಸಿಟ್ಟು ಬಂದ ಏನ್ರಿ, ಬಹಳ ಮಂದಿ ಸಿಟ್ಟು ಬಂದ ನೋಡ್ರಿ, ಹೊಡಿತಾರ, ಕೈಯಂದು ಒಗಿತಾರೆ. ಒಗದ್ರೆ ಏನು ಬಂತು? ಮತ್ತೆ ಕರಿತಾರಬೇಕಲ್ಲ, ಆಗ ಸಿಟ್ಟು ಬಂದು ಹೊಡೆದ್ರೆ ನೀವು ಮತ್ತೆ ದವಾಖಾನೆ ಕರ್ಕೊಂಡು ಹೋಗ್ಬೇಕಲ್ಲ. ಸಿಟ್ಟು ಬಂದು ನಿಮ್ಮ ತಲೆ ಗಾಡಿ ಹೊಡೆದ್ರಿ, ದವಾಖಾನೆಗೆ ಹೋಗ್ಬೇಕಲ್ಲ. ಸಿಟ್ಟು ತನ್ನ ವೈರಿ, ಶಾಂತಿ ಪರದ ವೈರಿ. ಶಾಂತಿ ಮನುಷ್ಯ ಬೈದ ಬುದ್ಧನಿಗೆ ಒಬ್ಬ ಬುದ್ಧು ಮನುಷ್ಯ, ಬುದ್ಧಿ ಇಲ್ಲವ, ಬೈದ, ಆಡ್ಬೇಕತ್ತ ಸುಮ್ಕೊಂತ ಬೈದ ಬಳಿಕ ಅವ್ರು ಏನು ಅಲ್ಲಿಲ್ಲ, ಒದ್ದ, ಸುಮ್ಮ ಕುಂತರು. ಥೂ ಅಂತ ಮಾಡಿದ ಉಳ್ದ, ಸುಮ್ಮ ಕುಂತ. ಮುಗಿತೇನು ಸಿಟ್ಟು ಮುಗಿತೇನು? ಇಷ್ಟು ಅಪಮಾನ ಆಯ್ತು ಅವನಿಗೆ, ಮನುಷ್ಯನಿಗೆ.
ಅದಕ್ಕೇನೆ ತನ್ನ ವೈರಿ ತಾನೇ ಸೋತ ನಮಸ್ಕಾರ ಮಾಡಿದ, ತಪ್ಪಾಯ್ತು ಅಂದ. ಯಾವಾಗಲೂ ಕೂಡ ಸಿಟ್ಟು ಇದು ತನ್ನ ವೈರಿ ಅದು. ಕ್ಷಮಾಶಸ್ತ್ರ ಕರೇಶ ಪ್ರತಿಯೋಗಿನ ದೃಶ್ಯತೆ. ಶಾಂತಿ ಅನ್ನತಕ್ಕಂಥ ಶಸ್ತ್ರ ಹಿಡಿದ್ರಿ ಅಂದ್ರೆ ಜಗತ್ತಿನೊಳಗೆ ವೈರಿನೇ ಇಲ್ಲ, ವೈರಿನೇ ಇಲ್ಲ. ಆಯ್ತಪ್ಪ, ಬೈದು ಆಯ್ತಪ್ಪ. ಸಿದ್ಧಾರ್ಥ ಚರಿತ್ರೆಯಲ್ಲಿ ನೋಡ್ತೀರಿ ನೀವು, ಹೊಡೆದರು ಸುಮ್ಮನೆ ಕೂತರು, ಬೈದರು ಸುಮ್ಮನೆ ಕೂತರು, ಚರಿ ಕುಡಿ ಅಂತ ಒದ್ರು ಸುಮ್ಮನೆ ಕೂತರು. ಅವರೇನಾದ್ರೂ ಮುಂದೆ ಸಿದ್ಧಾರ್ಥ ಸ್ವಾಮಿ ಪರಮ ಭಕ್ತರಾದರು. ಮನುಷ್ಯನಲ್ಲಿ ಶಾಂತಿ ಅಂತಕ್ಕಂಥದ್ದು ಬಹಳ ಅದ. ಅದಕ್ಕೆ ನಮ್ಮ ಸಮಸ್ತ ಮಂತ್ರ ಓಂ ಶಾಂತಿ ಶಾಂತಿ ಶಾಂತಿ. ಮನುಷ್ಯನಿಗೆ ಕಾಮದ ಶಾಂತಿ, ಕ್ರೋಧದ ಶಾಂತಿ, ಲೋಭದ ಶಾಂತಿ, ಸಮಸ್ತಗಳು ಶಾಂತಿ ಬರು ಹೊರತು ಮನುಷ್ಯನಿಗೆ ಸುಖ ಸಿಗುವುದಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಕ್ರೋಧ ಇದೇನದಪ್ಪ ಅಂತ ಕೇಳಿದರೆ ದೊಡ್ಡ ಪಾಪ. ಅದರಿಂದ ಮನುಷ್ಯ ತನ್ನ ಆಯುಷ್ಯ ತಾನೇ ಹಾಳು ಮಾಡ್ಕೋತಾನೆ. ಲೋಭ, ಕ್ರೋಧ. ಮೂರನೇದೊಂದದ ಆತ್ಮ ವಿಧಿತ್ಸಾಚ. ಯಾವಾಗಲೂ ಬಹಳ ಮಂದಿ ಕೇಳ್ರಿ, ಹಿಂಗಿರ್ತಾರೆ. ಪರಮಾತ್ಮ ಎಲ್ಲರಿಗೂ ಕೊಟ್ಟಂಗೆ ಕಣ್ಣು ಕೊಟ್ಟಾನ, ಎಲ್ಲರಿಗೂ ಕೊಟ್ಟಂಗೆ ಕೈ ಕೊಟ್ಟಾನ, ಎಲ್ಲರಿಗೂ ಕೊಟ್ಟಂಗೆ ಕಾಲು ಕೊಟ್ಟಾನ, ಎಲ್ಲರಿಗೂ ಕೊಟ್ಟಂಗೆ ಕೊಟ್ಟಲ್ಲ. ನಿಮ್ಗೇನು ಹೆಚ್ಚು ಕಡಿಮೆ ಮಾಡ್ಯಾನ? ಏನು ದೊಡ್ಡವ್ರಿ, ನಾ ಏನ್ರಿ, ನಾ ಬುದ್ಧಿಗೇಳ್ರಿ, ಅರೆ ಎಂತ ಬುದ್ಧಿಗಳು? ನಿನ್ನ ಆತ್ಮಕ್ಕೆ ನೀನೇ ಹಾಳು ಮಾಡಕತ್ತಿದಲ್ಲ. ನಂಗೇನು ತಿಳಿತಾವ್ರಿ, ನಾ ಸಣ್ಣವ್ರಿ. ಯಾಕೆ ಅಷ್ಟು ನಿಮ್ಮ ಆತ್ಮಗೆ ಕಿಂಚಿತ್ ಮಾಡ್ತೀರಿ ಅಂತ ಕೇಳ್ತಾರ. ಹಾಗೆ ಮನುಷ್ಯ ಯಾವಾಗೆಲ್ಲ ಹಾಗೆ ಮಾಡೋ ಜಲ್ದಿ ಸಾಯ್ತಾನ. ತನ್ನ ಪರಮಾತ್ಮ ಇಂತಹ ಕಣ್ಣು ಕೊಟ್ಟಾನ, ಇಟ್ಟ ಕೈ ಕೊಟ್ಟಾನ. ಎಷ್ಟು ಕಿಮ್ಮತ್ತಿಂದದವ್ರಿ ಇವು. ನಿಮ್ಮಂತ ಶ್ರೀಮಂತರ ಜಗತ್ತಿನೊಳಗೆ ಯಾರದ ದವಾಖಾನೆ ಒಂದು ಕಣ್ಣು ಹಾಕೋರಿ, ಕಿವಿಯಾಗ ಒಂದು ಮಿಷನ್ ತಗೋರಿ, ಕಾಲ ಇಲ್ಲಿಗೆ ತಗೊಂಬರ್ರಿ. ಮನುಷ್ಯ ಪರಮಾತ್ಮ ನಿನಗೆ ಕೊಟ್ಟಾನೆ. ನನಗೇನಿಲ್ಲಂತೆ. ನೀ ಎಷ್ಟು ಲಕ್ಷ ಕಿಮ್ಮತ್ತಿಂದ ಇದ್ದೀವಿ ಗೊತ್ತದ ನಿನಗೆ? ನಿನ್ನ ಕೈ ಎಷ್ಟು ಕಿಮ್ಮತ್ತಿಂದ ಅದಾವ, ನಿನ್ನ ಕಣ್ಣು ಎಷ್ಟು ಕಿಮ್ಮತ್ತು, ನಿನ್ನ ಕಿವಿ ಎಷ್ಟು ಕಿಮ್ಮತ್ತದ, ನಿನ್ನ ಲಿವರ್ ಎಷ್ಟು ಕಿಮ್ಮತ್ತದ, ನಿನ್ನ ಹಾರ್ಟ್ ಎಷ್ಟು ಕಿಮ್ಮತ್ತಿಂದ ಅದ ಗೊತ್ತದ? ಯಾವುದೋ ಭಿಕ್ಷು ಮನುಷ್ಯ ದಾರೆ ನಡೆದಿದಂತ. ದೇವ್ರ ಅವ್ರಿಗೆ ಅದು ಕೊಟ್ಟಾನ, ಮನೆ ಕೊಟ್ಟಾನ, ಮಾಡೇ ಕೊಟ್ಟಾನ, ರೊಕ್ಕ ಕೊಟ್ಟಾನ, ನಮ್ಗೇನು ಕೊಟ್ಟಾನ? ದೇವ್ರ ಇಂಥದೇ ಮಾಡ್ತಾನ. ಬೈಕೋತ ದೇವ್ರಿಗೆ ಬೈಕೋತ ನಡೆದಿದ್ದ. ಇದ್ರಿಗೊಬ್ರು ಸ್ವಾಮಿಗಳು ಬಂದಿದ್ರು. ಯಾಕೋ ತಮ್ಮ ಅಂದ್ರು. ಯಾಕೋ ಅಂದ್ರೆ ಏನು ಮಾಡಿ ಶಾಣೆ ಅದ, ಯಾರಿಗೆ ರಾಜ ಮಾಡ್ಯಾನ, ಯಾರಿಗೆ ಮಂತ್ರಿ ಮಾಡ್ಯಾನ, ಯಾರಿಗೆ ಲಖಪತಿ ಮಾಡ್ಯಾನ, ಏನು ಮಾಡ್ಯಾನ ದೇವ್ರು? ಸ್ವಾಮಿಗಳಂದ್ರು, ಬಾ ನಿನ್ನ ಜೊತೆಗೆ ಬಾ. ಕರ್ಕೊಂಡು ಹೋದ್ರು. ಸ್ವಾಮಿಗಳಿಗೆ ರಾಜ ಶಿಷ್ಯ ಇದ್ದ. ರಾಜ್ಯಸಭಾಗೆ ಕರ್ಕೊಂಡು ಹೋದ್ರು. ಕರ್ಕೊಂಡೋಗಿ ರಾಜ ಇವ ಯಾರ್ರಿ? ಇವನು ಮನುಷ್ಯನೇ ಅದಾನಪ್ಪ. ಒಂದು ಮಾತು ಮಾಡು. ಯಪ್ಪ ನೀವೇನು ಹೇಳ್ತೀರ ಅದೇ ಕೇಳ್ತೀನಿ. ಅಲ್ಲ ಏನಿಲ್ಲ, 1,00,000 ರೂಪಾಯಿ ಕೂಡ ಅವನಿಗೆ ಒಂದೊಂದು ಬಳಗಾರ ತಗೋ ಕತ್ತರಿಸುವ ಅಂದರು. ಅಂದ ಚಲೋ ಕಾಣ್ತೀವಿ ಸ್ವಾಮಿ, ಕಾಲು ತಗೋ ಅಂತ.
1,00,000 ಕೊಡು ಕಾಲು ತಗೋ, 10,000 ಕೊಡು ಒಂದು ಕಣ್ಣು ತಗೋ, ಕೊಡ್ತೀರಿ? ಎಷ್ಟು ಕಿಮ್ಮತ್ ಈ ಮೂಗು, ಈ ಕಣ್ಣು, ಈ ಕಿವಿ, ಈ ಕೈಯ, ಈ ಕಾಲ, ಈ ಪ್ರಾಣ ಉಸುಲು ಎಷ್ಟು ಕಿಮ್ಮತ್ತಿದ್ದವರಿ? ಈ ಕಣ್ಣಿನಿಂದ ಪರಮಾತ್ಮನ ಕಂಡ್ರು, ಮೀರಾಬಾಯಿ ಪರಮಾತ್ಮನ ಕಂಡ್ರು. ಈ ಕಿವಿಯಿಂದ ಪರಮಾತ್ಮ ಆದರು, ಬ್ರಹ್ಮಜ್ಞಾನಿಗಳಾದರು. ಈ ಕಾಲಿನಿಂದ ಎವರೆಸ್ಟ್ ಏರಿದರು. ನಿನ್ನ ಮನೆ ಪ್ರಾಪ್ತಣಿಗೆ ಏರೋದಾಗಲ್ಲ ನಿನಗೆ. ನಾಲಾಯಕ ಮನುಷ್ಯ ಪರಮಾತ್ಮ ನಮಗೇನು ಕೊಟ್ಟಾನ ಅಂತ ಕೇಳ್ತಾನೆ. ಏನು ಕೊಟ್ಟಿಲ್ಲಪ್ಪ ನಿನಗೆ? ಇವು ಕೊಟ್ಟದ್ದು ನಿನ್ನ ಕೈ ಬಿಟ್ಟು ಹೋಗಂಗಿಲ್ಲ. ಆ ₹1,00,000 ನಿನ್ನ ಕೈ ಬಿಟ್ಟು ಹೋಗ್ತಾವಮ್ಮ. ಆ ಹೆಂಡತಿ, ಆ ಗಂಡ, ಆ ಮಕ್ಕಳು, ಆ ಮನೆ ಒಮ್ಮೆ ಹೋಗ್ತಾವ. ಈ ಕಣ್ಣ ನಿನ್ನ ಜೊತೆಗೆ ಇರ್ತದ, ಈ ಕೈ ನಿನ್ನ ಜೊತೆಗೆ ಅದ, ಈ ಕಾಲ್ ನಿನ್ನ ಜೊತೆಗೆ ಅದ, ಈ ಲಿವರ್ ನಿನ್ನ ಜೊತೆಗೆ ಅದ, ಈ ಪ್ರಾಣ ನಿನ್ನ ಜೊತೆಗೆ ಅದ. ಏನು ಕೊಟ್ಟಿಲ್ಲಪ್ಪ ನಿನಗೆ ಪರಮಾತ್ಮ? ಮನುಷ್ಯ ಯಾವಾಗಲೂ ಕೂಡ ಇಷ್ಟು ಮೂರ್ಖ ಅದಾನೆ. ಪರಮಾತ್ಮ ದಯೆ ಎಂತದ್ರಿ? ಒಂದು ಟ್ಯೂಬಿಗೆ ಪಂಕ್ಚರ್ ಆದ್ರೆ ಹೊರಗೆ ಹೋಯ್ತೇವೆ ಗಾಳಿ, ಪರಂತು ಹೊರಗೆ ಒಳಗೆ ಹಂಗೆ ತಿರುಗಾಡಕತ್ತದ್ರಿ. ಇದು ಎಂಥದ್ದು? ಎಷ್ಟು ದಯ ಪರಮಾತ್ಮದು. ಹೊರಗಿಂದ ಹೊರಗೆ ಹೋಯ್ತಂದ್ರೆ ಏನ್ ಮಾಡ್ತೀರಿ? ಎಷ್ಟು ಪರಮಾತ್ಮನ ಕರುಣ ಅದೆ. ಮತ್ತಂತಾರ ನಮ್ಮ ದೇವ್ರೇನ್ ಮಾಡ್ಯಾನ, ಏನ್ ಮಾಡ್ಯಾನ? ಕಣ್ಣು ತಗೊಂಡ್ರೆ, ಕಾಲು ತಗೊಂಡ್ರೆ ಗೊತ್ತಾಕ ದೇವ್ರ ಏನ್ ಮಾಡ್ಯಾನ ಅಂತ. ಈ ಪ್ರಾಣ ತಗೊಂಡ್ರೆ ಗೊತ್ತಾಕದಂಗೆ ದೇವ್ರೇನ್ ಮಾಡ್ಯಾನ. ಭಗವಂತ ಕೃಪಾನಿಧಿ. ಅದಕ್ಕೆ ಮನುಷ್ಯ ಏನಪ್ಪಾ ಅಂತ ಕೇಳಿದ್ರೆ ಸದಾ ಆತ್ಮವಿಧಿಚ್ಛ ತನ್ನನ್ನು ಹೇರ್ ಮಾಡ್ಕೋಬಾರ್ದು. ಶಾಸ್ತ್ರ ಈ ಶರೀರದಿಂದ ಪರಮಾತ್ಮ ಆಗ್ಯಾರ, ಸಿದ್ಧ ಆಗ್ಯಾರ, ಸ್ವರ್ಗಕ್ಕೆ ಹೋಗ್ಯಾರ, ವೈಕುಂಠಕ್ಕೆ ಹೋಗ್ಯಾರ, ಪರಮಾತ್ಮನ ಕಂಡಾರ ಈ ಶರೀರದಿಂದ. ನೀ ಮೂರ್ಖ, ಉಪಯೋಗ ಮಾಡ್ಕೊಂಡು ಬರಲಾದ ಬೆಟ್ಟಕ್ಕೆ ನೀ ಹೀಗೆ ಅಂತಿ. ಅದಕ್ಕೆ ಯಾವಾಗಲೂ ತನ್ನನ್ನು ತಾನು ಹೀನ ಅಂತ ತಿಳ್ಕೋಬಾರ್ದು. ಏನಾದ್ರು ನಮ್ಗೇನ್ ಬರ್ತವೆ? ಹೆಣ್ಮಗಳು ತಂದು 79ನೇ ಇಸ್ವಿಯಾಗ ಎಮ್ಮೆ ಆಗ್ಯಾಳ. ಸಾಲಿಗೆ ಹೋಲಾರ್ದಕ್ಕೆ ಹೆಣ್ಮಗಳು ಆಗಂಗಿಲ್ಲ, ಬರಂಗಿಲ್ಲ, ಬರ್ತಾವ. ಸಾಮಾನ್ಯ ಹೆಣ್ಮಗಳು 79ನೇ ಇಸ್ವಿಗೆ ವಯಸ್ಸಿನಾಗ ಎಮ್ಮೆಗಳಕ್ಕೆ ಸಾಲಿಗೆ ಹೋಲಾರ್ದಕ್ಕೆ ಹೆಣ್ಮಗಳು ಇಟ್ಟು ಬಂತು. ಏನು ಆಗಕ್ಕೆ ಬರಂಗಿಲ್ರಿ ಮನುಷ್ಯನಿಗೆ. ಪರಮಾತ್ಮ ಆಗಕ್ಕೆ ಬರ್ತಾವ ಅಂತ ಹೇಳ್ತಾರ. ಉಳಿಕೆ ಶ್ರೀಮಂತ ಆಗೋದು, ದೊಡ್ಡವಾಗೋದು ಏನ್ ದೊಡ್ಡ ಮಾತ್ರಿ? ಏನ್ ದೊಡ್ಡ ಮಾತು? ಪರಂತು ನೀನು ಮೂರ್ಖ ಇದ್ದಿ, ನಿನ್ನ ಪ್ರಯತ್ನ ಇಲ್ಲ. ಅಕ್ಕಮದಿ ಆದವರು ನಿಮ್ಮಂಗೆ, ಮೀರಾಬಾಯಿ ಆದವರು ನಿಮ್ಮಂಗೆ, ನಮ್ಮಂಗೆ ಇದ್ರು ಅವರೆಲ್ಲ ಶರಣರು, ಸಂತರು. ಯಾವ ಸಣ್ಣ ಹುಡುಗಿ ಮಹಾರಾಷ್ಟ್ರ ಪ್ರಸಿದ್ಧ ಆದಳು, ಮುಕ್ತಾಬಾಯಿ, ಸಣ್ಣ ಹುಡುಗಿ, 8-9 ವರ್ಷದ ಹುಡುಗಿ ಪರಮಾತ್ಮ ಸುದ್ದಿ ಮಾತಾಡ್ತಿರು. ಏನಾಗುವುದಿಲ್ರಿ. ಅವ್ರ ದೊಡ್ಡವ್ರಿ, ಅವ್ರ ಆಗ್ಯಾರ, ಇದೇ ಅನ್ಕೋತ್ಕೊಂಡ್ರಿ ನೀವು. ನಿಮ್ಗೆ ಹಾಕಿ ಬರ್ತಾವ. ಅದನ್ನ ಪರಮಾತ್ಮ ಉಪಯೋಗ ಮಾಡ್ಕೊಂಡಿಲ್ಲ ನಾವು ಅಷ್ಟೇ. ಪರಮಾತ್ಮ ಅವ್ರಂಗೆ ಕಣ್ಣು ಕೊಟ್ಟಾನ, ಅವ್ರಂಗೆ ಕಿವಿ ಕೊಟ್ಟಾನ, ಅವ್ರಂಗೆ ಕಾಲು ಕೊಟ್ಟಾನ, ಅವ್ರಂಗೆ ಮನಸ್ಸು ಕೊಟ್ಟಾನ, ಅವ್ರಂಗೆ ಬುದ್ಧಿ ಅದ. ನಮ್ಮ ಬುದ್ಧಿ ನಾವು ಸಾಣಿ ಹಚ್ಚಿಲ್ಲ, ಜಂಗ್ ಹತ್ಯಾವ, ಜಂಗ್ ಹತ್ಯಾವ. ಹಮೇಶ ಸಾಣಿ ಹಚ್ಬೇಕು. ಅದಕ್ಕೆ ಬುದ್ಧಿ ಚುರುಕಾಕ. ಬುದ್ಧವು ಶರಣಮನ್ವಿಚ್ಛ ಬುದ್ಧಿಯೋಗ ಧನಂಜಯ. ಭಗವಂತ ಗೀತೆಯಲ್ಲಿ ಹೇಳಿದ ಬುದ್ಧಿ ಬಹಳ ಅದರ ಉಪಯೋಗ ನಾವು ಮಾಡಂಗಿಲ್ಲ. ಎಷ್ಟು ವಿಜ್ಞಾನಿಗಳಾಗ್ಯಾರ, ಎಷ್ಟು ಮಹಾತ್ಮರಾಗ್ಯಾರ, ಅವ್ರ ಬುದ್ಧಿ ಉಪಯೋಗ ಮಾಡ್ಕೊಂಡ್ರಂತ ಆಗ್ಯಾರ. ಬರೇ ನಾವು ಮಾತಾಡ್ತೇವೆ ನೋಡ್ರಿ, ಆದವ್ರ ಸುದ್ದಿ ಮಾತಾಡ್ತೇವೆ. ನಾವೇನು ಮಾಡಂಗಿಲ್ಲ. ಅಕ್ಕ ಮದುವೆ ಹಂಗಾದ, ಮೀರಾಬಾಯಿ ಹಂಗಾದ, ಬಸವಣ್ಣ ಹೆಂಗಾದ, ಕಮಕ್ ಹಂಗಾದ,
ನಾ ಹೆಂಗಿದ್ದೀನಿ ಹಂಗೇ ಇರ್ತೀನಿ, ನಾ ಏನೂ ಆಗವಲ್ಲ, ನಾ ಏನೂ ಆಗವ. ಮನುಷ್ಯನಿಗೆ ಸದಾಶಯ ಇರ್ಬೇಕ್ರಿ, ಆಶೆ ಇರಬೇಕು, ಆಕಾಂಕ್ಷೆ ಇರಬೇಕು, ದುರಾಶೆ ಇರಬಾರ್ದು. ಶಾಸ್ತ್ರ ಅದಕ್ಕೆ ನಮ್ಗೆ ಹೇಳ್ತಪ್ಪ ಅಂತ ಕೇಳಿದರೆ, ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಕೂಡ ಮನುಷ್ಯ ಉತ್ಕಟವಾಗಿರತಕ್ಕಂತಹ ಶ್ರೇಷ್ಠವಾದಂತಹ ಬಯಕೆಯಿಂದ ಮನುಷ್ಯ ಕೂಡಿಕೊಂಡಿರಬೇಕು. ಅದು ವರ್ಲ್ಡ್ಲಿ ಅಂತಾರಲ್ಲ, ಜಾಗತಿಕ ಇರಬಾರ್ದು, ಅದು ಪಾರಮಾರ್ಥಿಕ ಇರಬೇಕು, ಪಾರಮಾರ್ಥಿಕ ಇರಬೇಕು. ಅದು ಇತ್ತು ತನ್ನ ಜೀವನದಲ್ಲಿ ಅಂದರೆ ಮನುಷ್ಯನಿಗೆ ಯಾವುದೂ ಕೊರತೆ ಹಂಗಿಲ್ಲ. ಸಂಸಾರ ಆಶೆ ಎಂದು ಯಾರಿಗೂ ಪೂರ್ತಿ ಆಗಿಲ್ಲ, ಆಗುವುದೂ ಇಲ್ಲ. ಯಾರಕ್ಕ ಸಾಕ ಇಲ್ಲ ಬೇಕೇನು? ಜಗತ್ತಿನೊಳಗೆ ಮನುಷ್ಯ ಏನಪ್ಪ ಅದಕ್ಕೆ ಎಷ್ಟು ಆದರೂ ಕೂಡ ಇನ್ನೂ 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 ಅಂತ ತಿಳ್ಕೊಂಡು ಹೊಪ್ಪಿಡ ಡೈಡ್ ಅಂತ ಹೇಳ್ಯಾರಲ್ಲ, ಕಪ್ಪಿ ಕತಿ. ಹಾಗೆ ಮನುಷ್ಯ ಅವ್ರಿಗಿಂತ ಇವ್ರಿಗಿಂತ ನಾನು ದೊಡ್ಡವ ಆಗಬೇಕು, ಅದು ಶ್ರೀಮಂತ ಆಗಬೇಕು ಅಂತ ಏನಂತಲ್ಲ, ಅದು ಆಶೆ ಎಂದೂ ಯಾರ್ದು ಪೂರ್ತಿ ಆಗಿಲ್ಲ, ಅದು ಆಗುವುದೂ ಇಲ್ಲ. ಅದು ಏನು ಮಾಡ್ತದೆ, ನಿನಗೆ ಉರುಳು ಹಾಕ್ತದೆ. ಜಗತ್ತಿನೊಳಗೆ ಮಹಾರಾಷ್ಟ್ರದೊಳಗೆ ಮರಾಠಿ 8 ಭಾಷೆ ಹೇಳ್ಯಾರ, 8 ಒಂದಲ್ಲ. ಅದರಂದು ಯಾರು ಹೊರಗೆ ಬಂದಿಲ್ಲ, ಹೊರಗೆ ಹೋಗಂಗಿಲ್ಲ. ಆ ಪಾಶ ಸಿಕ್ಕವನಿಗೆ ಜೀವ ಅಂತಾರೆ. ಪಾಶಬದ್ಧೋ ಭವೇ ಜೀವ, ಪಾಶ ಮುಕ್ತೋ ಸದಾಶಿವ. ಅವು 8 ಪಾಶಗಳು ಬಹಳ ಸುಂದರವಾಗಿ ಹೇಳಿದ್ದಾರೆ. ಯಾವ್ಯಾವ ಅನ್ನೋದನ್ನು ಕೇಳ್ರಿ. ಕಾಳಪಾಶ, ಕರ್ಮಪಾಶ, ಧರ್ಮಪಾಶ, ಬ್ರಹ್ಮಪಾಶ, ಮಾಯಾಪಾಶ, ಮೋಹಪಾಶ, ಜನ್ಮಪಾಶ, ಸಾತಮ. ಕಾಳಪಾಶ ಇವು 7 ಪಾಶ ಅದಾವ. ಕಾಳಪಾಶ ಅಂದ್ರೆ ಏನ್ರಿ? ಪಾಶ ಅಂದ್ರೆ ಏನ್ರಿ? ತಿರುಗಾಡುಗುಡ. ಪಾಶ ಅಂದ್ರೆ ಕಟ್ಟಿ ಹಾಕೋದು, ತಿರುಗಾಡುಗುಡಂಗಿಲ್ಲ, ಅದು ಕಾಳಪಾಶ ಅಂತ. ನಮ್ಮ ಎಲ್ಲರಿಗೂ ಕೂಡ ಎಲ್ಲರೂ ಎವ್ರಿಥಿಂಗ್ ಈಸ್ ಪ್ರೀ ಪ್ಲ್ಯಾನ್ಡ್. ಹೆಂಗ ನೀವು ಮನೆ ಕಟ್ಟಬೇಕಾದ್ರೆ ಎಕಡೆ ಬಾತ್ರೂಮ್ ಇರಬೇಕು, ಎಕಡೆ ಲೆವೆಟ್ರಿ ಇರಬೇಕು, ಎಕಡೆ ಪೂಜಾ ರೂಮ್ ಇರಬೇಕು, ಹೆಂಗೆ ಪ್ರೀ ಪ್ಲ್ಯಾನ್ ಅದಲ್ಲ, ಹಂಗೆ ಇದೊಂದು ಮನೆ ಅದ. ಇದು ಮನೆ ಅದ. ಇದು ಇಲ್ಲಿನೂ ಅಡುಗೆ ಮನೆ ಅದಾವ, ಬೆಡ್ರೂಮ್ ಅದಾವ, ಲ್ಯಾಟ್ರಿನೂ ಅದಾವಿಲ್ರಿ. ಇಲ್ಲೇನು ಛತ್ ಅದ, ಮತ್ತು ಮಳೆಗಾಲದಾಗ ಹುಡ್ತಾವ ಹುಲ್ಲ ಮೇಲೆ, ಎಲ್ಲ ಅದ, ಎಲ್ಲ ಇಲ್ಲಿನೂ ಎಲ್ಲ ಅದ. ಇದು ಮನೆ ಹೆಂಗೆ ಪ್ರೀ ಪ್ಲ್ಯಾನ್ ಆಗಿ ಮನೆ ಕಟ್ತೀರಿ, ಹಂಗೆ ಪರಮಾತ್ಮ ಮಾಡಿದ. ನಾವು ಯಾವಾಗ ಏನೇನಾಗಬೇಕು ಅದನ್ನು ದಾಟಲಿಕ್ಕೆ ಬರಂಗಿಲ್ಲ. ಮುನ್ಸಿಪಾಲ್ಟಿಯವರು ನೀವು 30 ಬೈ 4 ಎಷ್ಟು ಕಷ್ಟ ಅಂದಾರ ಅಷ್ಟೇ ಕಟ್ಟಬೇಕು, ಎಷ್ಟು ಜಾಗ ಬಿಡು ಅಂದ್ರೆ ಅಷ್ಟೇ ಬಿಡಬೇಕು. ಇಲ್ಲ ಅಂದ್ರೆ ನೀ ದಂಡ ಭಾಗಿ ಆಗ್ತಿ. ಅವ್ರ ಮನಸ್ಸಿನ ಬಂತು ಅಂದ್ರೆ ನಿನ್ನ ಮನೆ ಕೆಡುತ್ತಾರೆ. ನೇಮ ನಿಮಗೆ ಪರ್ಮಿಷನ್ ಕೊಟ್ಟಾರ ಅವರು. ಈ 30-40 ಇಷ್ಟು ಕಟ್ರಿ, ಇಷ್ಟು ಜಾಗ ಖುಲ್ಲ ಇಡಬೇಕು ಅಂತ ಕೊಟ್ಟಾರ ಅವರು. ಹಾಗೆ ಪರಮಾತ್ಮ ನಮಗೆ ಈ ದೇಹ ಕೊಟ್ಟನಲ್ಲ, ಅವನು ಒಂದು ನಿಯಮ ಕೊಟ್ಟ. ನಾವು ಅದನ್ನ ಆ ಕಾಲ ಬಿಟ್ಟು ನೀ ಎಷ್ಟು ಯಾವ ಕಾಲಕ್ಕೆ ದೊಡ್ಡವಾಗಬೇಕು, ಎಷ್ಟು ದಿನ ಇರಬೇಕು, ನೀ ಎಂದು ಸಾಯಬೇಕು, ಅವೆಲ್ಲ ಎವ್ರಿಥಿಂಗ್ ಇಸ್ ಪ್ರೀ ಪ್ಲ್ಯಾನ್ಡ್. ಪರಮಾತ್ಮ ಮಾಡೇ ಕಳ್ಸ. ನೀ ಎಷ್ಟು ಶಾಣೆ ಆಗ್ಬೇಕು, ಎಷ್ಟು ವಿದ್ಯಾವಂತ ಆಗ್ಬೇಕು, ನೀ ಎಂಥ ಗಂಡ ಆಗ್ಬೇಕು, ಎಂಥ ಹೆಣ್ತಿ ಆಗ್ಬೇಕು, ಎಂಥ ಮಕ್ಕಳು ಹುಟ್ಟಬೇಕು, ನೀ ಎಂದು ಗೋಡಿ ಕುಂಡಿರ್ಬೇಕು, ಪರಮಾತ್ಮ ಎಲ್ಲ ಬರ್ದ. ಅದಕ್ಕಿಂತ ಮುಂದೆ ಹೆಚ್ಚಿಗೆ ಏನು ಮಾಡಕ್ಕೆ ಬರಂಗಿಲ್ಲ. ಸುಮ್ಮನೆ ಅಂತಿರ್ಬೇಕು, ಸಾಯ್ತಿದೆ ಉಳ್ದ ಅಂತ. ಸಹಾಯ ಉಳಿಯಂಗಿಲ್ಲ, ಕುತ್ತನಾಗ ಉಳಿತಾನೆ. ಸಾವು ಯಾರಿಗೆ ಬಿಡಂಗಿಲ್ಲ. ತಿಳ್ಕೋರಿ, ಸತ್ತ ಅದಕ್ಕೆ ಕುತ್ತ ಅಂತೀರಲ್ಲ ನೀವು, ನಡಬಾರ ಕುತ್ತ.
ಒಂದು ಬಂದಿತ್ತು, ದೂರ ಆಯ್ತು ಅಷ್ಟೇ, ದೂರ ಆಯ್ತು ಅಷ್ಟೇ. ಸಾವು ತಪ್ಪಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಪರಮಾತ್ಮ ಬರೆದಿಟ್ಟ, ನಾವು ಅಲ್ಲಿಗೆ ಹೋಗನೇ ಬೇಕು, ಇದು ನಿಯಮಿತ. ನಡಬರಕ್ಕೆ ಜಡ್ ಬಂತು, ಉಳ್ದ ಸತ್ಸತ್ಯ ಉಳ್ದ ಅಂತೀರ, ಅವೆಲ್ಲ ಕುತ್ತು. ಆ ಕಾಲದೊಳಗಿಂದ ನಾವು ಹೊರಗೆ ಹೋಗಿ ಯಾರು ಸಾಧ್ಯ ಇಲ್ಲ. ಆ ಕಾಲ ನಮ್ಮನ್ನು ಬಂಧನ ಮಾಡ್ಯಾರ, ಬಂಧನ ಮಾಡಿ. ಬಾಲ್ಯಕಾಲ, ಆ ಕಾಲ ಬಾಲ್ಯಕಾಲ, ತಾರುಣ್ಯ ತಾರುಣ್ಯ, ಯೌವನ ಯೌವನ, ಮುಪ್ಪು ಮುಪ್ಪು, ಮರಣ. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಯ ರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಪರೇ ಬ್ರಹ್ಮಣೆ ಕೂಪಿನ ಲಗ್ನ. ಶಂಕರಾಚಾರ್ಯ ಹೇಳಿದರು. ಬಾಲ್ಯ ಅವಸ್ಥಾ, ಆಮೇಲೆ ಪೌಂಡ್ರಾವಸ್ಥಾ, ಯುವ ಅವಸ್ಥಾ, ತಾರುಣ್ಯ ಅವಸ್ಥಾ, ಮುಪ್ಪಿನ ಅವಸ್ಥಾ, ಕಡೆಗೆ ಆಯ್ತು. ಅದು ಕಾಲ, ಅದನ್ನು ಯಾರು ಏನು ಮಾಡಕ್ಕೆ ಸಾಧ್ಯನಿಲ್ಲ. ಅದು ಪರಮಾತ್ಮನ ಸ್ವರೂಪದ. ಕಾಲೋಸ್ಮಿ ಭರತರ್ಷಭ ಗೀತೆಯಲ್ಲಿ ಪರಮಾತ್ಮ. ಆ ಕಾಲವನ್ನು ಮೀರಿ, ಪರಮಾತ್ಮನ ಮೀರಿ ಯಾರಿಗೇನು ಮಾಡಕ್ಕೆ ಬರಂಗಿಲ್ಲ. ಹಂಗೆ ಎಲ್ಲರಿಗೂ ಒಂದು ಕಾಲದ, ಬಾಲ್ಯಕಾಲದ, ತಾರುಣ್ಯ ಕಾಲದ, ಯೌವನ ಕಾಲದ, ಮುಪ್ಪಿನ ಕಾಲದ, ಅವಾಗ ಕಟ್ಕಡಿ ಲಾಷ್ಟ ಮರಣ. ಈ ಕಾಲ ಯಾರು ದಾಟಕ್ಕೆ ಸಾಧ್ಯ ಇಲ್ಲ. ಜನ್ಮ ಆಗ್ಲಾರ್ದು ಯಾವ ಹುಡುಗ ಬಾಲಕ ಹಂಗಿಲ್ಲ, ಬಾಲಕ ಆಗ್ಲಾರ್ದು ಯಾವ ಯೌವನ ಹಂಗಿಲ್ಲ, ಯೌವನ ಇಲ್ಲದೆ ಮುಪ್ಪ ಹಂಗಿಲ್ಲ. ಕಾಲ ದಾಟೋರು ಯಾರು ಇಲ್ಲ. ನೀವೇ ಅಂತೀರಿ, ಎಂಥ ಕಾಲ ಬಂತಪ್ಪ, ಎಂಥ ಕಾಲ ಬಂತಪ್ಪ. ಎಲ್ಲರೂ ಕಾಲಕ್ಕನ ಒಳಗೆ ಎಂಥ ಮನುಷ್ಯ ಹೆಂಗಾದ್ರು ನೋಡ್ರಿ, ಎಂಥ ಕಾಲ ಬಂತು. ಜನ ಅವ್ರ ಮನ್ಯಾಗ ಬಂಗಾರ ಹೋಗಿ ಹೋಗ್ತಿತ್ತು, ಈಗ ಕಟ್ಟಿಗೆ ಹೋಗಿನೂ ಹೋಗದ್ದು. ಏನು ಕಾಲ ಬಂತರಿ, ಎಂಥ ಕಾಲ. ಶಾಸ್ತ್ರ ಹೇಳ್ತದ, ಕಾಲಕ್ಕೆ ಹೊರಗೆ ಯಾರೂ ಇಲ್ಲ. ಅದೊಂದು ಪಾಶದ ಮನುಷ್ಯನಿಗೆ, ಹಗ್ಗದ, ಅದಕ್ಕೆ ಕಾಲಪಾಶ. ಶಾಸ್ತ್ರ ಹೇಳ್ತದ, ಕಾಲಪಾಶ ಏನು ಮಾಡ್ತದ ಮನುಷ್ಯಗೆ? ಆಯುಷ್ಯವನ್ನು ತಿಂತದ. ಕಾಲ ಏನು ಮಾಡ್ತದ ರೀ? ಹೋದ ವರ್ಷ 29 ವರ್ಷದಿಂದ, ಈ ವರ್ಷ 30, ಮುಂದಿನ ವರ್ಷ 31. ಕಾಲ ಏನು ಮಾಡ್ತದೆ? ಕಾಲ ನಿಮ್ಮ ಆಯುಷ್ಯ ತಿಂತದ. ಅದನ್ನು ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಅದು ತಿನ್ನೋದೇ ನಮ್ಮ ಆಯುಷ್ಯ ತಿಂತದೆ. ಕಾಲಪಾಶ ಆಯುಷ್ಯ ತಿಂತದೆ, ಶಾಸ್ತ್ರ ಹೇಳ್ತದೆ. ಕರ್ಮಪಾಶ ಏನು ಮಾಡ್ತದೆ ಹೇಳ್ದೆ? ಮನುಷ್ಯನಿಗೆ ಕರ್ಮ ಮಾಡಿದ್ರಿ ಅಂದ್ರೆ ನೀವು ಸುಖ ದುಃಖ ಕೊಡ್ತಾರೆ. ನೀವು ಅಂತೀರಿ ಎಲ್ಲ ಪ್ರಯತ್ನ ಮಾಡ್ತಾರೆ, ಅವ್ರ ಹಣೆ ಬರಲಿ ಸ್ವಾಮಿ, ಹಣೆ ಬರ. ಹಣೆ ಬರ ಅಂದ್ರೆ ಕರ್ಮ, ಕರ್ಮ. ಅದು ದಾಟಿ ಯಾರು ಹೋಗಂಗಿಲ್ಲ. ಯಾವ ಮನುಷ್ಯ ಯಾವ ಕಾಲಕ್ಕೆ ಏನೇನು ಭೋಗಿಸಬೇಕು ಅದನ್ನ ಭೋಗಿಸಕ್ಕೆ ಬೇಕು. ಪ್ರಯತ್ನ ಮಾಡಿ ನೋಡ್ತೀರಿ, ಆಗಲ್ಲ ನಮ್ಮ ಕರ್ಮ ರೀ ಸ್ವಾಮಿ, ನಮ್ಮ ಕರ್ಮ ರೀ. ಅದು ಸೀಮಾ, ಅದು ದಾಟ್ಲಿಕ್ಕೆ ಯಾರಿಗೂ ಬರಂಗಿಲ್ಲ. ನೀವು ಬೇಕಾದಷ್ಟು ಪ್ರಯತ್ನ ಮಾಡು, ಬೇಕಾದ್ ಮಾಡು. ಎಂತೆಂಥವ್ರು ಹೋಗ್ಯಾರ. ಏನು ಭೀಮನಂತ ಶೂರಿದ್ದೆ, ರಾವಣಂತ ಶೂರಿದ್ದೆ, ಕುಬೇರನಂತ ಧನವಾನ್ ಇದ್ದೆ, ಅಂಥವ್ರಿಗೆ ಬಂದದ. ನೀ ಯಾರು? ಅಂಥವ್ರಿಗೆ ಬಂದದ. ಕರ್ಮ ಭೋಗಿಸಿದಲ್ಲದೆ ತೀರದು. ಕರ್ಮ ಭೋಗಿಸಬೇಕೇ ವಿನ ತೀರಂಗಿಲ್ಲ. ಪಾಂಡವರಂಗ ಯಾರ ನಿಮ್ಮ ಮನೆಯಾಗ ಅದಾರ? ಧರ್ಮಂತ ಸತ್ಯವಂತರ ಅದಾರ, ಭೀಮನಂತ ಶಕ್ತಿಶಾಲಿ ಅದಾರ, ಅರ್ಜುನಂತ ವೀರ ಅದಾರ, ನಕುಲ ಸಹದೇವಂಗ ಸರ್ವಜ್ಞ ಅದಾರ, ದ್ರೌಪದಿ ಹಂಗ ಪತಿವ್ರತ ಅದಾರ. ಇಲ್ಲ, ಅಂಥವರಿಗೆ ಅಡವಿ ತಿರುಗುದು ಬಂತಂದ್ರೆ ನೀ ಯಾರಪ್ಪ? ಯಾಕ? ಕಾಲಾಯ ತಸ್ಮೈ ನಮಃ. ಕಾಲ ಸಾಹುಕಾರ ಬಡವ ನೋಡಂಗಿಲ್ಲ, ಶ್ರೀಮಂತ ಬಡವ ನೋಡಂಗಿಲ್ಲ, ಬುದ್ಧಿವಂತ ಬುದ್ಧಿಯನ್ನು ನೋಡಂಗಿಲ್ಲ. ಅದು ತನ್ನ ಕಾಲಕ್ಕೆ ಏನು ಮಾಡ್ಬೇಕು ಅದು ಮಾಡ್ತದೆ. ಅದು ಕಾಲ, ಕಾಲ ಪಾಶ.
ಮುಂದೊಂದು ಏನ್ ಹೇಳ್ತಾರೆ, ಧರ್ಮ ಪಾಶ ಅದ. ಪಾಶ ಅಂದ್ರೆ ಏನ್ರಿ? ನಿಮ್ಗೆ ಫ್ರೀ ಬಿಡುಗಡಾಗಿರ ಅದೇ ಪಾಶ ಅಂತಾರೆ. ಕಾಲಿ ಕಟ್ಟಿದ್ರೆ ಪಾಶ ಅದ. ಮನುಷ್ಯ ಪ್ರತಿಯೊಬ್ಬರಿಗೂ ಒಂದು ಧರ್ಮ, ಒಂದು ಕಟ್ಟಳೆ ಅದ. ಅದು ದಾಟದ ಅಂದ್ರೆ ಎಲ್ಲರಿಗೂ ಒಂದು ಅದ ಅಲ್ಲ. ಗಂಡು ಮಗನಿಗೆ ಒಂದು ಕರ್ತವ್ಯ ಧರ್ಮದ, ಹೆಣ್ಮಗ್ಳಿಗೆ ಒಂದು ಧರ್ಮದ, ಅಪ್ಪಗೊಂದದ, ಮಗನಿಗೊಂದು ಧರ್ಮದ, ಗಂಡಗೊಂದದ, ಎಲ್ಲರಿಗೊಂದೊಂದು ಧರ್ಮ ಅದ. ಹೆಂಗೆ ಇರ್ಬೇಕು, ತಂದೆ ಆದವ ಹೆಂಗಿರ್ಬೇಕು, ಮಗ ಆದವ ಹೆಂಗಿರ್ಬೇಕು, ಗಂಡ ಆದವ ಹೆಂಗಿರ್ಬೇಕು, ಹೆಂಡತಿ ಅದಕ್ಕೆ ಹೆಂಗಿರ್ಬೇಕು ಅವ್ ಬರ್ದಾರ್ರಿ. ಅವರು ಅದ್ರಾಗಿರ್ಬೇಕು. ಇಲ್ಲ ಅಂದ್ರೆ ಇವ ಯಾಪ್ರಿ, ಇವ ಯಾವ ಮಗ ರೀ, ಮಗ ಅಂತಾರೇನ್ರಿ ಇವನಿಗೆ, ಈಕೇನಿಗೆ ಹೆಣ್ತಿ ಅಂತಾರೇನ್ರಿ, ರಾಕ್ಷಸಿ, ಇವನಿಗೇನು ಗಂಡ ಅಂತಾನೇನ್ರಿ, ದನ. ಇವು ಯಾಕೆ ಶಬ್ದ ಬರ್ತಾವೆ? ನಿಮ್ಮ ಧರ್ಮ ಬಿಡ್ತೀರಿ ನೀವು. ಹೆಣ್ಮಗಳು ಸತಿ ಧರ್ಮ ಬಿಡಬಾರ್ದು, ಪತಿ ಧರ್ಮ ಬಿಡಬಾರ್ದು, ಮಾಲಕನ ಧರ್ಮ ಬಿಡೋದು, ಸೇವಕ ಪ್ರತಿಯೊಬ್ಬರು ಧರ್ಮ ಪಾಶ ಅದ. ಪಾಶ ಹಗ್ಗದ, ಅದು ಹರ್ಕೊಂಡ್ರಿ ತಿರುಗಾಡು ದನ ಆಗ್ತದೆ. ಅದಕ್ಕೆ ದನಕ್ಕೆ ಪಾಕ್ ಕಟ್ಟಿರ್ತಾರೆ. ಕಟ್ತಂದ್ರೆ ಬಿಟ್ರಿ ಅಂದ್ರೆ ಅದೇ ಮನಸ್ಸಿಗೆ ಬಂದಂಗೆ ಆಗ್ತದೆ. ಮಂಗ್ಯ ಹಿಡ್ಕೊಂಡಿದ್ರೆ ಆಟ, ಬಿಟ್ರಿ ನಿಮ್ಮ ತಲೆ ಮೇಲೆ ಕುಂಡಿರ್ತದ. ಅದಕ್ಕೆ ಮನುಷ್ಯನಿಗೆ ಪ್ರತಿಯೊಬ್ಬರಿಗೆ ಧರ್ಮ. ಧರ್ಮ ಅಂದ್ರೆ ಲಿಂಗಾಯತ ಬ್ರಾಹ್ಮಣ ಅಲ್ಲ, ಮನುಷ್ಯನಿಗೆ ಮನುಷ್ಯನ ಧರ್ಮ, ಹೆಣ್ಣಿಗೆ ಹೆಣ್ಣಿನ ಧರ್ಮ, ಗಂಡಿಗೆ ಗಂಡಿನ ಧರ್ಮ, ಎಲ್ಲಕ್ಕಿಂತ ಮಾನವ ಧರ್ಮ. ಮಾನವನಾಗಿ ಪಶುವಿನಂತೆ ಮಾಡಕತ್ತಿ ಅಂದ್ರೆ ನೀ ಹಗ್ಗ ಹರ್ಕೊಂಡಿ ಅಂತ ತಿಳ್ಕೋಬೇಕು. ದನ ಹಗ್ಗ ಹರ್ಕೋತು ಅಂದ್ರೆ ಸಿಕ್ಕವರು ಹೊಲ್ದಾಗ ಹೋಗ್ತವೆ, ಮನಸ್ಸಿಗೆ ಬಂದಂಗೆ ತಿರುಗ್ತವೆ, ಕಡೆಗೆ ಕೊಂಡವಾಡಿ ಒಳಗೆ ಹಾಕ್ತಾರೆ. ಗೊತ್ತದ ನಿಮ್ಗೆ? ಕೊಂಡವಾಡಿ ಒಳಗೆ ಹಾಕ್ತಾರೆ. ಹಾಗೆ ಮನುಷ್ಯನ ಧರ್ಮವನ್ನು ಅತಿಕ್ರಮಣ ಮಾಡೋದು. ಧರ್ಮ ಒಂದು ಪಾಶದ ಹಿಂಗೆ ಇರಬೇಕು. ಲಿಂಗಾಯತ ಇದ್ರೆ ಹಿಂಗೆ ಮಾಡಬೇಕು, ಬ್ರಾಹ್ಮಣ ಇದ್ರೆ ಹಿಂಗೆ ಮಾಡಬೇಕು, ವೈಶ್ಯ ಇದ್ರೆ ಹಿಂಗೆ ಮಾಡಬೇಕು, ಹೆಣ್ಣಿದ್ರೆ ಅದೇ ಧರ್ಮ. ಹಗ್ಗದ ಹೊರಗೆ ಹಾದಿ ಕೊಂಡೊಡೆಯ ಬೀಳ್ತಿ. ಪಶು ಆಗ್ತೀನಿ, ಮನುಷ್ಯ ಆಗುದಿಲ್ಲ ಅಂತ ತಿಳ್ಕೊಂಡು ಧರ್ಮ ಪಾಶ ಶಾಸ್ತ್ರ ಹೇಳ್ತಾರೆ. ಪಾಂಡಿಕ ಕಡೆಗೆ ಒಂದು ಬ್ರಹ್ಮಪಾಶ ಅಂತದ. ಬ್ರಹ್ಮಪಾಶ ಅಂದ್ರೆ ಹೆಂಗ ಕೇಳಿದ್ರು, ಮನುಷ್ಯ ಹುಟ್ಟಿದಾನೆ ಯಾಕೆ? ಗಾಡ್ ಹ್ಯಾಸ್ ಗಿವನ್ ಟು ದಿ ಹ್ಯೂಮನ್ ಬಸ್ತು. ವೈ? ಮನುಷ್ಯನಾಗಿ ಯಾಕೆ ಹುಟ್ಟಿದಿ? ಸುಮ್ಮನೆ ನಮಗೆ ನಾವು ಪ್ರಶ್ನೆ ಮಾಡೋಣ, ಮನುಷ್ಯಾಗಿ ನಾ ಯಾಕೆ ಹುಟ್ಟೀನಿ? ತಿನ್ನಕ, ನೋಡಕ, ಉಣಕ, ಮಕ್ಕಳು ಹಡ್ಯಾಕ, ಸ್ವಲ್ಪ ಕುಂತು ವಿಚಾರ ಮಾಡಬೇಕು. ಇವೆಲ್ಲನೂ ಕೂಡ ಮನುಷ್ಯನ ರಿಸ್ಟ್ರಿಕ್ಷನ್ ಅದಾವಿಲ್ಲ. ಉಣ್ಣಕ್ಕೆ ರಿಸ್ಟ್ರಿಕ್ಷನ್ ಅದ, ನೋಡಕ್ಕೆ ರಿಸ್ಟ್ರಿಕ್ಷನ್, ಆ ಕಡೆ ನೋಡ್ಬೇಡ, ಮಾಡಾಕ, ಮಕ್ಕಳು ಹಡ್ಯಾಕ, ಎಲ್ಲಕ್ಕೂ ರಿಸ್ಟ್ರಿಕ್ಷನ್ ಅದ ನಮ್ಗೆ. ಇದೇ ಬೇಕು ಅನ್ನಂಗಿದ್ರೆ ದನ ಆದ್ರೆ ಬಹಳ ಚಲೋ. ದನಕ್ಕೇನು ಲಿಮಿಟ್ ಇಲ್ಲಲ್ಲ, ಎಷ್ಟ್ಯಾಕೆ ಮಕ್ಕಳು ಹಡ್ಯಾಕ, ಫ್ಯಾಮಿಲಿ ಕಂಟ್ರೋಲ್ ಇಲ್ಲ ಅದಕ್ಕೆ. ದನಕ್ಕಿಲ್ಲಲ್ಲ, ಎಟ್ಟ್ಯಾಕೆ ಹಡ್ಯಾಕ, ಎಟ್ಟ್ಯಾಕೆ ತಿನ್ನಲ್ಯಾಕ, ಎಲ್ಲ್ಯಾಕೆ ಮಕ್ಕಳಲ್ಯಾಕ. ನಾವೇನಂತೀವಿ, ಅದು ಮಾಡು, ಇದು ಮಾಡು, ಜಲ್ದಿ ಏಳು, ಪೂಜೆ ಮಾಡು, ಕದು ಮಾಡು, ಪೂಜೆ. ಏನ್ರಿ ದನ ಆಗಲ್ಲ. ಮತ್ತೆ ದನಕ್ಕೆ ಯಾವ ಬೇಕಾದ ಮಕ್ಕಳು, ಎಲ್ಲಿ ಕಲ್ತೇನು, ಏನ್ ಬೇಕಾದ ಮಾಡು. ನಿನಗೆ ರಿಸ್ಟ್ರಿಕ್ಷನ್ ಅದ ಅಲ್ಲ, ಮನುಷ್ಯನಾಗಿದ್ದಿ. ಇಫ್ ಯು ಅಂಡರ್ಸ್ಟ್ಯಾಂಡ್ ಐ ಆಮ್ ಎ ಮ್ಯಾನ್, ನಾನು ಮನುಷ್ಯ ಅಂತ ನಿಂಗೆ ಗೊತ್ತಿದ್ರೆ ಮನುಷ್ಯನಂಗೆ ಇರಾಕ್ ಕಲಿ, ದನದಂಗೆ ಇರಾಕ್ ಕಲಿಬೇಡ. ಅದಕ್ಕೆ ಶಾಸ್ತ್ರ ಹೇಳ್ತು, ಎದ್ದು ಕೂಡಲೇ ಮೊದಲು ವಿಚಾರ ಮಾಡು, ಕಿಮಹಂ ಮನುಷ್ಯಸ್ತುಲ್ಯಂ ವಾ ಪಶುತುಲ್ಯಂ. ನಾ ಏನು ಮನುಷ್ಯನಂಗೆ ಇದ್ದೀನಿ, ಏನು ದನದಂಗೆ ಇದ್ದೀನಿ ಅಂತ ವಿಚಾರ ಮಾಡು ಮೊದಲ. ಶರೀರ ಮನುಷ್ಯಂದ ಅದೇ, ನಮ್ಮ ವ್ಯವಹಾರ ದಂಧದ.
ಅದಕ್ಕೆ ಬೈತಾರೆ. ಮನುಷ್ಯ ಇದ್ದೇನು ಕತ್ತಿದ್ದೆ, ಮನುಷ್ಯ ಇದ್ದೇನು ದನ ಇದ್ದೆ. ದನಕ್ಕೆ ಅಂದ್ರೆ ಹಿಂಗಂದಾರ ಆಕಳಿಗೆ, ಏನು ಆಕಳಿದ್ದೇನು ಕತ್ತಿದ್ದೆ ಅಂತ ಬೈದಾರನ ಅದಕ್ಕೆ. ಇಲ್ಲ, ಆಕಳು ಸದಾ ಆಕಳೇ ಇರ್ತದೆ, ಕತ್ತೆ ಹಂಗಿಲ್ಲ. ಅದು ಕತ್ತಿ ಸದಾ ಕತ್ತೆ ಇರ್ತದೆ, ಮತ್ತೊಂದು ಕುದುರೆ ಹಂಗಿಲ್ಲ. ಅದು ಈ ಮನುಷ್ಯ ಕತ್ತಿನೂ ಆಗ್ತಾನ, ದನನೂ ಆಗ್ತಾನ, ಮಂಗ್ಯನೂ ಆಗ್ತಾನೆ, ಎಲ್ಲನೂ ಆಗ್ತಾನೆ. ಅವನು ತನ್ನ ಧರ್ಮ ಬಿಡ್ತಾನ ಮನುಷ್ಯ. ಇದು ಮನುಷ್ಯನಿಗೆ ಧರ್ಮ ಪಾಶ ಅದ. ಹೆಣ್ಣಿನ ಧರ್ಮದ, ಗಂಡಿನ ಧರ್ಮದ, ತಂದಿ ಧರ್ಮದ, ಮಗನ ಧರ್ಮದ, ಅತ್ತಿ ಧರ್ಮದ, ಸೊಸಿ ಧರ್ಮ. ಆ ಧರ್ಮ ಬಿಟ್ಟಿ ಅಂತ ಕೇಳಿದರೆ ನಿಮಗೆಲ್ಲರಿಗೆ ಧರ್ಮದ ಪಾಶ ಅದ, ಹಗ್ಗದ. ನಾ ಏನ್ ಬೇಕಾದ್ರೆ ಮಾಡ್ತೀನಿ ಅನ್ನಂಗಿಲ್ಲ, ಅದಿಲ್ಲ. ಮನುಷ್ಯನಿಗೆ ಒಂದು ಪಾಶ ಹಗ್ಗದ ಹಿಂಗೆ ಇರಬೇಕು, ಇದೇ ನೋಡಬೇಕು. ಅದಕ್ಕೆ ಬಸವಣ್ಣ ಅತ್ತಲಿತ್ತ ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಸುಮ್ಮನೆ ಅಂದ್ರೆ ಅವರು ನನ್ನ ಕುಡ್ಡು ಮಾಡ್ಯಪ್ಪ, ಕುಂಟು ಮಾಡ್ಯಪ್ಪ. ಯಾಕಂದ್ರು ನನ್ನ ಧರ್ಮ ಬಿಡಬಾರ್ದು. ಏನು ನೋಡ್ಬೇಕು ಅದೇ ನೋಡಬೇಕು, ಏನು ತಿನ್ನಬೇಕು ಅದೇ ತಿನ್ನಬೇಕು. ಅದು ಧರ್ಮದ ಪ್ರತಿಯೊಂದಕ್ಕೆ. ಇದು ಮನುಷ್ಯನಿಗೆ ಧರ್ಮ ಪಾಶದ. ಆಮೇಲೆ ಮೋಹ ಪಾಶದ. ಪಾಶ ಅಂದ್ರೆ ಏನು, ನಿಮ್ಗೆ ಅಳಿಗಾಡಗೂಡಂಗಿಲ್ಲ, ಅದಕ್ಕೆ ಪಾಶ ಅಂತ. ನಿಮ್ಗೆ ಹೊಗ ಕೊಡಂಗಿಲ್ಲ, ಹಗ್ಗ ಕಟ್ಟಕ್ಕೆ ಹೆಂಗೆ ತಿರ್ಗಾಡಕ್ಕೆ ಬರಂಗಿಲ್ಲ, ಹಂಗ ಮೋಹ ಪಾಶದ. ಮೋಹ ಅಂದ್ರೆ ಏನ್ರಿ, ಇದ್ರ ಬಿಟ್ಟ ನನಗೆ ಗತಿ ಇಲ್ಲ, ಸತ್ರ ಸಾಯ್ತೀನಿ ಖರೆ, ಇದು ಬಿಡಂಗಿಲ್ಲ. ಇದು ಮೋಹ. ಎಷ್ಟು ಯಾಕೆ ದುಃಖ ಆಗದ್ಲೇಕ, ಅದನ್ನ ಬಿಡುದು ಆಗೋದಿಲ್ಲ ನೋಡ್ರಿ. 1000 ಮಂದಿ ಡಾಕ್ಟರ್ ಸಿಗರೇಟ್ ಸೇದಬೇಡ, ಸರಿ ಕುಡಬೇಡ ಅಂತಾರೆ, ಖರೆ ಎಷ್ಟೋ ಜನ ಆಯ್ತು ಎಂದಾದ್ರೂ ಸಾಯೋದ್ರಿ ಸ್ವಾಮಿ, ಕುಡಿಲಾರ್ದವ್ರು ಸಾಯಂಗಿಲ್ಲ ಏನು, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಕುಡಿಲಾರ್ದವ್ರು ಸಾಯ್ತಾರಪ್ಪ, ಕುಡಿದವ್ರು ಸಾಯ್ತಾರೆ, ಸಾಯವ್ರು ಎಲ್ಲರೂ ಸಾಯ್ತಾರೆ. ಕುಡು ಕನ್ಸ್ಕೊಂಡು ಯಾಕೆ ಸಾಯ್ತು, ಕುಡು ಕನ್ಸ್ಕೊಂಡು ಯಾಕೆ ಸಾಯ್ತಿ, ಒಳ್ಳೆ ವರ್ಷಕೊಂಡು ಸಾಯಲ್ಲ. ಇದಕ್ಕೆ ಮನುಷ್ಯಗಂತಾರಪ್ಪ ಅಂತ ಕೇಳಿದ್ರೆ, ಮನುಷ್ಯ ಯಾವ ಮೋಹದಿರ್ತಾನ. ಹೆಂಡತಿ ಕಾಲಾಗ, ಮಕ್ಕಳ ಕಾಲಾಗ, ಮನಿ ಕಾಲಾಗ, ಹೊಲ ಕಾಲಾಗ ಸಾಯ್ತೇವಂತಾರೆ ನೋಡ್ರಿ. ಇದೇ ಮೋಹಪಾಸ. ಆಕೆ ಕಾಲಾಗ ಸಾಯ್ತೀನಿ. ಒಂದು ಸೀತಾನ ಸಲುವಾಗಿ ಸತ್ತ ಹೋದವ, ಇಲ್ತಕ್ಕ ಅವನ ಹೆಸರು ಯಾರು ಇಡುವಲ್ಲ, ರಾವಣ. ಹೆಂಗದರಿ ಮನುಷ್ಯನಿಗೆ ಅದನ್ನ ಪಡೆಯಬೇಕೆ ಅಂತಕ್ಕಂಥದ್ದು ಇರಬಾರ್ದು. ಆಶಾ ಬಹಳ ಖರಾಬ. ಇಷ್ಟೊಂದು ಗಂಡನ ಮೇಲೆ ಭಕ್ತಿ, ಪ್ರೀತಿ, ಪತಿವ್ರತ. ಹೆಣ್ಮಕ್ಳು ಪತಿವ್ರತ ಇರ್ಬೇಕಾದ್ರೆ ಮುಂಜಾನೆ ಹೆಸರು ತಗೋಬೇಕಂತ ಅವ್ರದು 7 ಮಂದಿ ಹೆಸರು ತಗೋರಿ ಅಂತ ಹೇಳ್ತಾರೆ. ಸೀತಾ ಅಂದು ಎಲ್ಲ ಅಂತ ಸೀತಾ ಆಕೆಗೆ ಇನ್ನೊಬ್ಬರ ಮನೆಯೊಳಗೆ ಇವರು ಪಾಳಿ ಯಾಕೆ ಬಂತು ಗೊತ್ತದ ನಿಮ್ಗೆ? ಯಾಕೆ ಬಂತು? ಬಂತ ಯಾಕೆ? ಆಸೆ. ಗೊತ್ತಿತ್ತು ರಾವಣನಿಗೆ ಯಾವ 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 ಶ್ರೀಮಂತಿಕೆ, ಐಶ್ವರ್ಯ, ಅಧಿಕಾರ ಸೀತೆಯನ್ನ ಆಕೆ ನಿಷ್ಠೆಯಿಂದ ಬದಲು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ರಾವಣನಿಗೆ ಗೊತ್ತಿತ್ತು. ಎಲ್ಲಾನು ಬಿಡ್ತಾರೆ. ಹೆಣ್ಮಕ್ಳು ಬಂಗಾರ ಆಸೆ ಬಹಳ ಹೋಗಂಗಿಲ್ಲ ನೋಡ್ರಿ, ಅದೊಂದು ಆಸೆ ಬಹಳ ಗೊತ್ತಿತ್ತು. ರಾವಣ ಶರಣ ಇದ್ದವ, ಬಂಗಾರ ಚಿಗಿರಿಯಾಗಿ ಬಂದ. ಅವನಿಗೆ ಕಳಿಸ್ತಾನ, ಹೋಗು ನೀ, ನಾ ಎತ್ಕೊಂಡ್ಬರ್ತೀನಿ ಹೋಗು ಅಂತ. ಅದೊಂದು ಆಸೆ ಎಲ್ಲಿಗೆ ಬಂದು ಗೊತ್ತದ? ಗಂಡನ ಬಿಟ್ಟು ದೂರ ಆಗ್ಬೇಕಾಯ್ತು. ಕೃಷ್ಣ ಮೃಗ, ಬಂಗಾರದ ಚಿಗಿರಿ.
ಆಕೆ ಮನಸ್ಸಿನಾಗ ಎಂತ ಆಸೆ ಹುಡ್ತೀರಿ? ಎಲ್ಲಾನು ಬಿಟ್ಟು ಗಂಡನ ಜೊತೆಗೆ ಆರಾಮ ಇರು ಮನ್ಯಾಗ ಅಂದ್ರೆ ಇಲ್ಲ, ಎಂತಾದ ತ್ರಾಸ ಅವನ ಜೊತೆಗೇನೆ ಇರ್ತೀನಿ ನಾನು. ಉಂಡ್ರೆ ಉಣ್ತೀನಿ, ಉಪವಾಸ ಇದ್ರೆ ಉಪವಾಸ ಇರ್ತೀನಿ, ನೆಂದ ಮೇಲೆ ಮಕ್ಕೋತೀನಿ, ಬಟ್ಟಿಲ್ಲೇ ಇರ್ತೀನಿ ಅಂತ ಎಲ್ಲವನ್ನು ಬಿಟ್ಟು ಬಂದಿರತಕ್ಕಂಥ ಆ ಸೀತೆ ಒಂದು ಆಸೆ, ಬಂಗಾರದ ಚಿಗರಿ. ಅದು ನನಗೆ ಬೇಕು ಅಂತ ಹಠ ಹಿಡಿದು ಆಸೆ ರಾಮನನ್ನ ದೂರ ಮಾಡ್ತು. ಹಂಗ ನಮಗ ಸಂಸಾರದ ಆಸೆ ನಮ್ಮ ಆತ್ಮಾರಾಮನನ್ನು ನಮ್ಗೆ ದೂರ ಮಾಡ್ಯದ, ಶಾಂತಿಯಿಂದ ದೂರ ಮಾಡ್ಯದ, ಪರಮಾತ್ಮನಿಂದ ದೂರ ಮಾಡ್ಯದ. ಪುಣ್ಯಾತ್ಮರೇ, ಆಸೆ ಮನುಷ್ಯನಿಗೆ ಅಂತ ಸೀತೆಗೆ ಪರಪುರುಷನಂತೆ ಅನಂತ ಕಷ್ಟಗಳನ್ನು ಪಡಬೇಕಾಯಿತು. ಅದೊಂದು ಚಿಗರಿ ಬಂಗಾರ ಆಸೆ ಮಾಡುತ್ತೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಪುಣ್ಯಾತ್ಮರೇ, ಇದು ಮೋಹ ಅದ. ಮೋಹ ಮನುಷ್ಯನಿಗೆ ಬುದ್ಧಿ ಕೆಡಿಸ ವಿಚಾರ ಮಾಡೋ ಸಾಮರ್ಥ್ಯ ಕೊಡಂಗಿಲ್ಲ. ಸತಿಮೋಹ, ಸುತಮೋಹ, ಇವೆಲ್ಲ ಮೋಹಗಳು ಮನುಷ್ಯನಿಗೆ ಪ್ರಪಂಚದಾಗ ಬಹಳ ಕಷ್ಟ ಕೊಟ್ಟಾವ. ಮಗನ ಮೇಲೆ ಮೋಹಕ್ಕೆ ಏನಪ್ಪಾ ಅಂದ, ಯಾರು? ಧೃತರಾಷ್ಟ್ರ ಮಗನ ಸುತನ ಮೋಹಕ್ಕಾಗಿ ಮಹಾಭಾರತ ಯುದ್ಧ ಮಾಡಿಸ್ತು. ಸತಿಯ ಮೋಹಕ್ಕಾಗಿ, ಹೆಂಡತಿ ಮೇಲೆ ಮೋಹಕ್ಕಾಗಿ ರಾಮಚಂದ್ರನನ್ನ ಅಡವಿಗಟ್ಟಿಸ್ತು. ಕೈಕೈ ಮೇಲಿನ ಪ್ರೀತಿಗಾಗಿ ರಾಮಚಂದ್ರನ ಅಡವಿಗೆ ಹಾಕ್ತು. ಮೋಹ ಇದು ಪಾಶ ಅದ, ಅಳಿಗಾಡ ಕೊಡಂಗಿಲ್ಲ. ಅದು ನಿಮ್ಮ ಬುದ್ಧಿಗೆ ವಿಚಾರ ಮಾಡಿ ಕೊಡಂಗಿಲ್ಲ. ವಿಚಾರ ಅಹಸತ್ವಾತ್ ಹೆಸರೇ ಅದ. ವಿಚಾರ ಅದಕ್ಕೆ ಸಹನೇ ಆಗಂಗಿಲ್ಲ. ಎಂದಕ್ಕೆ ಬಂದಾಳಿ, ಯಾಕೆ ಮಾತೆ ಕೇಳಕತ್ತಂದೆ, ನಮ್ಮ ಮಗ ನಮ್ಮ ಮಾತು ಕೇಳಂಗಿಲ್ಲ. ಸತಿಮೋಹ, ಸತಿಮೋಹ ದಶರಥನ, ಸುತಮೋಹ ಧೃತರಾಷ್ಟ್ರ. ಗೊತ್ತದ ಅವನಿಗೆ ನನ್ನ ಮಗ ಯೋಗ್ಯ ಇಲ್ಲ ಅಂತ, ಗೊತ್ತಿಲ್ಲ ಅಂತಲ್ಲ, ದುರ್ಯೋಧನ ಯೋಗ್ಯ ಇಲ್ಲ ಅಂತ ಗೊತ್ತದ. ಪರಂತು ಮಗನ ಮೇಲಿನ ಮೋಹ ಮಹಾಭಾರತ ಯುದ್ಧವನ್ನು ಮಾಡಲಿಕ್ಕೆ ಹಸ್ತು. ಅವ ಕುಡ್ಡದನ, ಕುಡ್ಡದ ರಾಜ್ಯ ಕೊಡಬಾರದು ಅಂತ ಇತ್ತು. ಅನಿವಾರ್ಯವಾಗಿ ಪಾಂಡು ರಾಜ್ಯ ಮೈಗೆ ಬಿಳುಪಾಗಿತ್ತು ಅಂತ ತಿಳ್ಕೊಂಡು ರಾಜ್ಯ ಕೊಡಬಾರದು ಅಂತ ತಿಳಿದು ಇವನಿಗೆ ಕುಡ್ಡು ಇದ್ರು ಕೊಟ್ಟರು. ಅವ್ರ ಮಕ್ಕಳು ದೊಡ್ಡ ಆದ ಕೂಡಲೇ ಅವ್ರ ರಾಜ್ಯ ವಾಪಸ್ ಮಾಡಪ್ಪ ಅಂತ ಹೇಳಿದ್ರು. ಹ್ಞೂ ಅಂತೂ ಕೂಡ ಮುಂದೆ ಮಕ್ಕಳ ಮೇಲೆ ಮೋಹ. ಮಗನ ಮೋಹಕ್ಕೆ ಪಾಂಡವರನ್ನ ಅಡವಿಗಟ್ಟಿದ್ರು, ಇವರು ಮನೆಗೆ ಬೆಂಕಿ ಹಚ್ಚಿದ್ರು, ವಿಷ ಕೊಟ್ಟರು, ಇಷ್ಟೆಲ್ಲ ಮಾಡ್ತಾರೆ. ಯಾಕೆ? ಮಗನ ಮೋಹ. ಅದು ಮೋಹ ಮನುಷ್ಯನಿಗೆ ವಿಚಾರ ಮಾಡಿಬಿಡ ಪಾಶ ಅದ, ಮೋಹ ಪಾಶ ಅದ. ಸಂಸಾರ ಅದು ಮೋಹದೊಳಗನೆ ಬಿದ್ದದ. ಹೆಂಡತಿ ಮೇಲೆ, ಗಂಡ ಮೇಲೆ, ಮಕ್ಕಳ ಮೇಲೆ, ರೊಕ್ಕದ ಮೇಲೆ. ಈ ಮೋಹ ಮನುಷ್ಯನಿಗೆ ಅನಂತ ಪಾಪಗಳನ್ನು ಮಾಡ್ಲಿಕ್ಕೆ ಹಸ್ತದೆ. ಅವ್ರ ಮೋಹಕ್ಕೆ ನಾವು ಪಾಪ ಮಾಡ್ತೇವೆ, ಅವ್ರು ಆರಾಮಿರ್ತಾರ, ನಾವು ಹೋಗ್ತೇವೆ. ಹೆಂಡತಿ ಸಲುವಾಗಿ ಮನೆ ನಡೆಸಾಕ ಕಳ್ತನ ಮಾಡ್ತಾನೆ ಅಂತ ಅವ್ರಿಗೆ ತಿನ್ನಾಕ್ ಕೊಡ್ತಾನ, ಇವ್ ಹೋಗಿ ಜೇಲ್ದಾನ ಕೊಡ್ತಾನ. ಮೋಹ ಅವ್ರು ಯಾರ ಮೇಲೆ ಮೋಹ ಮಾಡ್ತೀರಿ ಅವ್ರಿಗೆ ಆಗಿಲ್ಲ, ನಮಗ ಹಾಕದ. ಯಾಕೆ ದುಡಿತಿ? ಹೆಂಡ್ರ ಸಲುವಾಗಿ. ಯಾಕೆ ಕಳ್ತನ ಮಾಡಿದಿ? ಮಕ್ಕಳ ಸಲುವಾಗಿ. ನೀ ಕಳ್ತನ ಮಾಡಿ ತಂದು ಹಿಡಿದು ಅವ್ರು ತಿಂದುಕೊಂಡಿರ್ತಾರ, ನೀ ಸೇರ್ಲಾಕ ಹೋಗಿ, ನೀ ನರ್ಕೋಕ್ ಹೋಗಿ. ಮೋಹ ನಮ್ಮ ಮೇಲಿಲ್ಲ. ನಾವು ಮಂದಿ ಸಲುವಾಗಿ ಮಾಡ್ತೇವೆ, ಗಂಡನ ಸಲುವಾಗಿ ತಪ್ಪು ಮಾಡ್ತೇವೆ, ಹೆಂಡತಿ ಸಲುವಾಗಿ ತಪ್ಪು ಮಾಡ್ತೇವೆ, ಮಕ್ಕಳ ಸಲುವಾಗಿ ತಪ್ಪು ಮಾಡ್ತೇವೆ. ಅದಕ್ಕೆ
ಮಾಡ್ಲಾರ್ದೆ ನಡೆಯಂಗಿಲ್ಲ ಅಂತ ಏನ್ ನಿಮ್ ತೆಲಗ್ ಪಕ್ಕ ಹಾಕದಲ್ಲ, ಅದಕ್ಕೆ ಮೋಹ ಅಂತ. ಅದು ಪಾಶದ ಅನಿವಾರ್ಯದ ಮನುಷ್ಯ ಮಾಡ್ತಾನೆ, ಅದಕ್ಕೆ ಹೇಳ್ತಾರೆ ಮೋಹ ಪಾಶದ. ಶಾಸ್ತ್ರ ಹೇಳ್ತಾರೆ ಮನುಷ್ಯನಿಗೆ ಏನಪ್ಪಾ ಅಂದ್ರೆ, ಶಾಸ್ತ್ರ ಹೇಳ್ತರು ಎಲ್ಲಕ್ಕಿಂತ ದೊಡ್ಡ ಪಾಶ ಅಂದ್ರೆ ಮಾಯಾಪಾಶ. ಮಾಯಾಪಾಶ ಅದರಾಗ ಸಿಕ್ಕವರು. ಮಾಯಾ ಅಂದ್ರೆ ಅಜ್ಞಾನ. ಅದರ ನಾವೆಲ್ಲರೂ ಇದ್ದೇವೆ, ಕಲ್ತವ್ರು ಇದ್ದೇವೆ, ಕಲಿಲಾರಿ ಇದ್ದೇವ್ರಿ, ಸಾಹೇಬ್ರು ಇದ್ದವ್ರು ಇದ್ದಾರೆ, ನೌಕರಿ ಇದ್ದವ್ರು ಇದ್ದಾರೆ. ಆ ಪಾಶದಿಂದ ಯಾರೂ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ. ಅಜ್ಞಾನ ಪಾಶ ಯಾರಿಗದ ಅವರು ಹುಟ್ಟಲೇಬೇಕು, ಅವರು ಸಾಯಲೇಬೇಕು. ಇವೆರಡು ಆರಾಮದವೇನ್ರಿ? ಹೊಳಿ ಈ ದಂಡಿಗೆ ನೀರು, ಆ ದಂಡಿಗೆ ನೀರು, ನಡಬರ್ಕೆ ಏನಿರ್ತಾವ್ರಿ? ನೀರೇ ಇರ್ತದಲ್ಲ. ಆ ದಂಡಿಗೆ ನೀರು, ಇದು ನಡಬರ್ಕೆ ನೀರೇ ಅಲ್ಲ. ಆ ಕಡೆ ನಿಮ್ಮ ಈ ಕಡೆ ಹೊರ ಉಳಿದು ನಿಮ್ಮದೇ ಹೊರ ಇರ್ತಾರೆ ದಂಡಿ. ಜನ್ಮ ಇದು ಮಾಯಾಪಾಶ ಹಿಂಗದ. ಯಾರೇ ನಕ್ಕೋತ ಹುಟ್ಟಿದವರು ಅದಾರೇನ್ರಿ? ಜನ್ಮ ಮರಣ ಇವೆರಡು ಜನ್ಮ ದುಃಖಂ, ಜರ ದುಃಖಂ, ಜಯ ದುಃಖಂ, ಪುನಃ ಪುನಃ ಸಂಸಾರ ಸಾಗರೇ ದುಃಖಂ, ತಸ್ಮಾತ್ ಜಾಗ್ರತ ಜಾಗ್ರತ. ಹುಟ್ಟೋದು ಒಂದು ದುಃಖದ, ಮರಣನೂ ಒಂದು ದುಃಖ. ನಡ್ಬರ್ಕ ಊರಿಗೆ ಹೋಗೋ ಮನುಷ್ಯ ಭಾಳ ಬಿಸಿಲಾದ್ರೆ ದಾರಾಗೆ ಎಲ್ಲದ್ರೆ ಗಿಡದ ಕೆಳಕ್ ಕುಂತ್ರೆ ಏನು ಖಾಯಮದದು ನಾಳ ಮತ್ತೆ ಅದು ಹೋಗಬೇಕಲ್ಲಪ್ಪ. ಸೊಮ್ಮ ಜಸ್ಟ್ ವಿಶ್ರಾಂತಿ ತಗೊಂಡ. ಹಾಗ ಜಗತ್ತಿನ ಮನುಷ್ಯನಲ್ಲಿ ಸುಖಿ ಅನ್ನತಕ್ಕಂಥದ್ದಿಲ್ಲದು. ಜನ್ಮ ದುಃಖಂ, ಜರ ದುಃಖಂ, ಜಯ ದುಃಖಂ, ಪುನಃ ಪುನಃ. ಅರ್ವ್ಯಾಗ ಉದ್ದ ಎಳಿನೂ ಬಂಗಾರದು, ಅಡ್ಡ ಎಳಿನೂ ಬಂಗಾರದಿದ್ರೆ ಮತ್ತೆ ಸೀರೆ ಬಂಗಾರದಿರ್ತದೆ, ಅದ್ರಲ್ಲಿ ಇರ್ತದೆ. ಉದ್ದ ಎಳಿ ನೂಲ ಅದ, ಅಡ್ಡ ಎಳಿನ ನೂಲ ಇದ್ರೆ ನೂಲಿಂದ ಇರ್ತದೆ ಸೀರೆ, ನೂಲಿಂದ ಇರ್ತದೆ ಅರ್ವಿ. ಹಂಗ ನಮ್ಮ ಜೀವನ ನಾವಪ್ಪ ಹುಟ್ಟು ಸಾವು, ಹುಟ್ಟು ಉದ್ದ ಎಳಿ, ಸಾವು ಅಡ್ಡ ಎಳಿ, ಅವ ದುಃಖದ್ದು ಅದು. ಅದಕ್ಕೆ ಜನ್ಮ ದುಃಖಂ, ಜರ ದುಃಖಂ, ಜಯ ದುಃಖಂ, ಪುನಃ ಪುನಃ. ಮನುಷ್ಯನಿಗೆ ಹುಟ್ಟದ ಬಳಕ ದುಃಖ ಇದ್ದವ್ರೆ ಯಾರು ಇರಂಗಿಲ್ರಿ. ಅಷ್ಟೇ, ದುಃಖವನ್ನೇ ಸುಖವೆಂಬರು ಅವಿವೇಕಿಗಳು. ಮೂರ್ಖರಾದವರು ದುಃಖಕ್ಕನೇ ಸುಖ ಅಂತ ನೀವಂತೀರ, ದುಃಖನೇ ಸುಖ. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಪಂಚದಶಾಗ, ಯಾರೋ ತಲೆ ಮೇಲೆ ಒಂದು 10 ಕಿಲೋ ಸಾಮಾನು ಇಟ್ಕೊಂಡು ಹೋಗಿದ್ರು. 10 ಕಿಲೋ ಸಾಮಾನು. ಅವನಿಗೆ ಹೋಗೋದ 5-6 ಕಿಲೋಮೀಟರ್. ಮತ್ತೆ ಎಂದೂ ಇಲ್ಲ ವಜ್ಜೆ ಆಯ್ತಾನೆ, ಏನ್ ಮಾಡ್ತಾನ್ರಿ? ಒಗಿತಾನೆ ಕೆಳಗೆ. ವಜ್ಜೆ ಆದ್ರೆ ಏನ್ ಮಾಡ್ತಾನ? ಇಲ್ಲಿಟ್ಕೋತಾನೆ ತಿಳಿಯೋನಿಗೆ. ಹೌದಾ? ಭಾಳ ಆರಾಮೈತಿ ಈಗ. ಮತ್ತೆ ಇದು ನೋಯಕತ್ತಂದ್ರೆ ಮತ್ತೆ ಇಲ್ಲಿಡ್ತಾನೆ. ಆರಾಮೈತೆ ಅಂತಾನೆ, ಬಲಕ್ಕೆ ಆರಾಮೈತೆ. ಹೌದು, ಈ ಆರಾಮದ ವಜ್ಜೆ ಹೋಗ್ಯದಲ್ಲಿಗೆ, ವಜ್ಜೆಲ್ಲಿ ಹೋಗ್ಯದ್ರಿ ನಿನ್ನಂತೆ ಕೇಳೋದು. ಈ ಕಡೆ ತಗದ್ ಈ ಕಡೆ ಇಟ್ರೆ ಈ ಕಡೆ ನಿಂತ ಆರಾಮ ಅಂತಾನ. ಆರಾಮೈತೆ, ಆರಾಮಿಲ್ಲಪ್ಪ. ಹಂಗ ಅದು ಬಿಟ್ಟು ಹೋಗಿಲ್ಲ. ದುಃಖ ನಿಮ್ ಹಂತಕ್ಕೆ ಅದ, ಅದು ಎಲ್ಲಿ ನಿಮ್ ಬಿಟ್ಟು ಹೋಗೋನಿಲ್ಲ. ಹುಟ್ಟುವಾಗ ದುಃಖದಾಗ ಹುಟ್ಟಿ ನಪ್ಪತ್ ಹುಟ್ಟಿರಿ, ಹೋಳಿಗೆ ಮಾಡ್ಕೋತೇ ಹುಟ್ಟಿರಿ. ಸಾಯಂಕಾಲ ಹೋಳಿನೇ ಮಾಡೋದು, ಮತ್ತೇನಾದ್ರು ಬಿಟ್ಟು ಗತಿನೇ ಇಲ್ಲದು. ಇಷ್ಟೇ ನಡ್ಬರ್ಕಂತ ಇಟ್ಟೆ ಆಗ್ತದೆ. ಆಯ್ತು. ಯಾರೋ ಸತ್ತ ಏನಪ್ಪ 8 ದಿನ ಆಗಿತ್ತು ಅಳ್ಕೋತ ಕುಂತಿದ್ದ, ನಿನ್ನ ಮಗಳು ಗಂಡು ಮಗ ಹಾಡ್ದಾನ, ಒಂದಿಟ್ಟು ಖುಷಿ ಆಯ್ತು, ಅಷ್ಟೇ ಖುಷಿ ಆಯ್ತು. ಎಲ್ಲಿ ಹೋಗಿಲ್ಲ. ಸಂಸಾರ ಸಾಗರಮ ದುಃಖಂ. ಮನುಷ್ಯ ದುಃಖದಾಗಿದೆ. ದುಃಖವನ್ನೇ ಸುಖವೆಂಬರು ಅವಿವೇಕಿಗಳು ಹೆಸರಿಟ್ಟರು. ದುಃಖಕ್ಕನ ಸುಖ ಅಂತಾರೆ. ಬಹಳ ಇದ್ದದ್ದು ಕಡಿಮೆ ಆಯ್ತಂದ್ರೆ ಸುಖ.
ಸುಖ ಐತ್ರಿ. ದುಃಖ ಕಡಿಮೆ ಹೆಚ್ಚಾಗ್ತದ, ಸುಖ ಈ ಪ್ರಪಂಚದಾಗ ಎಲ್ಲಿ ಇಲ್ಲ. ಇದು ಪಕ್ಕ ತಿಳ್ಕೋರಿ. ಇದು ಎಲ್ಲಿ ಸುಖ ಅನ್ನೋದೇ ಇಲ್ಲ ಪ್ರಪಂಚದಾಗ. ಸಂಸಾರ ಸಾಗರಂ ದುಃಖಂ. ಸಾಗರದೊಳಗೆ ನೀರು ಎಷ್ಟದಂತ ಹೆಂಗೆ ಎಣಸಕ್ಕೆ ಬರಂಗಿಲ್ಲ, ಸಾಗರ ಎಷ್ಟು ಉದ್ದ ಆಗದಂತ ಹೆಂಗೆ ಗೊತ್ತು ಹಿಡಿಯಕ್ಕೆ ಬರಂಗಿಲ್ಲ, ಹಂಗೆ ಸಂಸಾರದ ದುಃಖ ಇಟ್ಟು ಅಷ್ಟು ಅನ್ನಕ್ಕೆ ಬರಂಗಿಲ್ಲ. ಉರಿದುದ್ದವೇ ಶಿರದುದ್ದವೇ ಕೂಡಲ ಸಂಘ. ಎಟ್ಟ ಟೊಂಕ ಮಠನ, ಕುಚಿಗೆ ಮಠನ, ಏನು ತೆಲು ಮಠನ ಅಂತ ಕೇಳ್ತಾರೆ ಬಸವಣ್ಣ. ಅದಕ್ಕೆ ಮಹಾನುಭಾವರು ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಇವು ಯಾವುವು? ಇದು ಏನದ? ಪಾಶ ಅದ. ಇದು ಪಾಶದಿಂದ ನಾವು ಹೊರಗೆ ಹೋಗಕ್ಕೆ ಏನಪ್ಪ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಇನ್ನೊಂದು ಪಾಶ ಅದ. ಏನು? ಜನ್ಮ ಪಾಶ. ಇದು ಪಾಶ ಅಂದ್ರೆ ಏನ್ರಿ? ನಿಮಗೆ ಅದ್ರ ಬಿಟ್ಟು ಹೊರಗೆ ಹೋಗಕ್ಕೆ ಬರಂಗಿಲ್ಲ. ಹೆಂಗೆ ಜೇಲ್ದಾಗ ಅವ್ನು ಇಟ್ಟು ಮಾಡಿ ಬಿಟ್ಟಿರ್ತಾರಲ್ಲ, ನೀ ಅಲ್ಲೇ ಕುಂಡ್ರು, ಅಲ್ಲೇ ಹೇಳು, ಅಲ್ಲೇ ಮಾಡಿ ಪರ್ಮಿಷನ್ ಅದ, ಅಟ್ಟೆ ಹೋಗು, ಅಲ್ಲೇ ಹೊರಗೆ ಇಲ್ಲ. ಹಂಗಿದು ಜನ್ಮ ಪಾಶ ಅಂದ್ರೆ ಏನ್ರಿ? ಪಾಶ ಅಂದ್ರೆ ಹಗ್ಗ, ನಿನ್ನ ಇಚ್ಛೆಗೆ ವಿರುದ್ಧವಾಗಿರ್ತಕ್ಕಂಥದ್ದಕ್ಕೆ ನಾವು ಪಾಶ ಅಂತೀವಿ. ನಮ್ಗೆಲ್ಲ ಗೊತ್ತಲ್ಲ, ಹುಟ್ಟುದೊಳಗೆ ಇಟ್ಟು ದೊಡ್ಡವರಾಗಬೇಕು, ಸಣ್ಣರದ ಕಾಲಕ್ಕೆ ಹೊಡಿಸ್ಕೋಬೇಕು. ಹೋದ್ರೆ ಎಲ್ಲರೂ ಹೊಡಿತಾರೆ, ಉಸ್ಗಳಿಗೆ ಹೊಡಿತಾರೆ, ಶಾಲೆಗೆ ಹೋಗಂತ ಇವ್ರು ಹೊಡಿತಾರೆ, ಶಾಲೆಗೆ ಮಾಸ್ತರ್ ಹೊಡಿತಾನೆ, ಆಗುವಂತ ಮನೆಯಾಗ ಹೊಡಿತಾರೆ, ಉಂಡಿ ಹೆಚ್ಚಿ ತಿಂದಾಕದ್ರೆ ಅವ್ರು ಹೊಡಿತಾರೆ. ದೊಡ್ಡವರು ಸಾಮಾನು, ಆ ಹುಡುಗರು ಫಜಿತೀನಿ. ದೊಡ್ಡವ್ರ ಕೆಲಸ ಹೇಳವ್ರೆ, ಸಣ್ಣವ್ರ ಕೆಲಸ ಹೇಳವ್ರೆ, ಶಾಲೆ ಮಾಸ್ತರ್ ಹೇಳವ್ರೆ, ಮನೆಗೆ ಹೋಗಪ್ಪ ಕಷ್ಟ ಅದಲ್ಲ. ಮತ್ತೆ ಹುಟ್ಟುತ್ತೀರಿ, ಹುಟ್ಟಿದ ಮೇಲೆ ಇಷ್ಟೆಲ್ಲ ಕಷ್ಟ ಬರೋದು. ಹುಟ್ಟಬಾರ್ದು, ಕಟ್ಟಿದ್ರೆ ಮನೆ ಬೀಳ್ತಲ್ಲ, ಕಟ್ಟಬಾರ್ದು. ಕಟ್ಲಿ ಅಂದ್ರೆ ಬೀಳಂಗನೇ ಇಲ್ಲ ಮನೆ, ಹುಟ್ಲಿ ಅಂದ್ರೆ ಸಾಯಂಗನೇ ಇಲ್ಲ, ಹುಟ್ಲಿ ಅಂದ್ರೆ ಸಾಲಿಗೆ ಹೋಗೋ ಜರುರತಿ ಇಲ್ಲ, ಹುಟ್ಲಿ ಅಂದ್ರೆ ದೊಡ್ಡವ್ರು ಹೋಗೋ ಜರುರತಿ ಇಲ್ಲ, ಹುಟ್ಲಿ ಅಂದ್ರೆ ಮದಿ ಮಾಡ್ಕೋ ಜರುರತಿ ಇಲ್ಲ, ಹುಟ್ಲಿ ಅಂದ್ರೆ ಮಕ್ಳು ಹಿಡಿದು ಜರುರತಿ ಇಲ್ಲ. ಮಕ್ಳು ಹಳ್ಳಿಲ್ಲ ಅಂದ್ರೆ ಬದುಕಿನ ಚಿಂತೆ ಏನೂ ಇಲ್ಲ, ಆರಾಮಿರಲಿಲ್ಲ. ನಿಮ್ಗೆ ಕೈಯಾಗದ ಏನು ಹುಟ್ಟಬಾರ್ದು ಅನ್ನೋದು? ಹೆಂಗದ್ರಿ? ಇದೇ ಪಾಶ. ಪಾಶ ಅಂದ್ರೆ ನಮ್ಗೆ ಇಚ್ಛೆ ಇಲ್ಲದಿದ್ದರೂ ನಮ್ಮ ಗಮನವನ್ನ ಪ್ರತಿಬಂಧಕ ಮಾಡೋದು ಪಾಶ ಅಂತಾರೆ. ಇದು ಹುಟ್ಟೋದು ಪಾಶದರಿ, ಸಾಯೋದು ಪಾಶದರಿ. ನಾವು ಸಾಯ್ಬೇಕನ್ನಂಗಿಲ್ಲ, ಸಾಯ್ತೇವಿ. ಹುಟ್ಟಬೇಕನ್ನಂಗಿಲ್ಲ, ಹುಡ್ತೇವೆ. ಹುಟ್ಟದವ ಸಾಯ್ತಾನ, ಸಾಯವ ಸತ್ತವ ಹುಡ್ತಾನ. ಇದು ಹಗ್ಗದ ಈ ಜನ್ಮ ಹಗ್ಗದ. ನಮಗೆ ಇವೆರಡು ದಾಟಕ ಯಾರೋ ಒಬ್ಬರು ಬಸವಣ್ಣಂತವ್ರು, ಸಿದ್ಧಾರ್ಥಂತವ್ರು, ಮಹಾತ್ಮನಂತವ್ರು ಯಾರೋ ಈ ಹಗ್ಗ ಹರ್ಕೋತಾರೆ. ಹುಟ್ಟುದು ಸಾಯೋದು ಇದು ಪಾಶದ. ಅದಕ್ಕೆ ಈ ಹಗ್ಗ ಹರ್ಕೊಡೋದು ಎಲ್ಲ ಕಡೆಯಿಂದ ಹಂಗಿಲ್ಲ ಅಂತ ಧರ್ಮ ಪಾಶದ. ಇದೊಂದು ಹಗ್ಗ ಅದ. ನೀವು ಹೋಗಿ ಹುಡ್ಕೊಳ್ತೀರಿ, ನೀವು ಯಾರ ಪೈಕಿ? ಲಿಂಗಾಯತರ ಪೈಕಿ. ಲಿಂಗದೇನು? ಮಂದಿ ಬೈತಾರೆ. ತಂಗಿ ಲಗ್ನ ಆಗ್ಯದ, ಆಗ್ಯದ, ಕೊಳ ತಾಳಿಯೋದ ಇಲ್ಲ. ಲಗ್ನ ಅದಕ್ಕೆ ತಾಳಿ ಕಟ್ಟಬೇಕೆ, ಕುಂಕುಮ ಹಚ್ಚಬೇಕೆ. ಇದು ಒಂದು ಧರ್ಮ ಪಾಶನೇ ಅದ್ರಿದ ಹೈರಾಣದ. ಅಕಸ್ಮಾತ್ ಗಂಡ ಇದ್ದು ಹಚ್ಕೊಂಡು ಹೋಗ್ಲಿಲ್ಲ, ತಾಳಿ ಇಲ್ಲ ಅಂದ್ರೆ ಹೊರಗೆ ಕುಂಡಿಸ್ತಾರೆ. ತಂಗಿ ನೀ ಹಿಡಿಬೇಡ ಆರ್ತಿ ಅಂತ ಅಂತಾರಿಲ್ಲ, ದುಃಖ ಹಾಕೋದಿಲ್ಲ. ಧರ್ಮ ಪಾಶ ಅದ, ಮಾಡಬೇಕೆ. ಲಿಂಗಾಯತಾಗಿದ್ದು ಪೂಜೆ ಮಾಡಬೇಕೆ. ಬ್ರಾಹ್ಮಣಾಗಿದ್ದೀನಿ ವೇದ ಓದಬೇಕೆ. ಇವು ಪಾಶದವ್ರು. ಈ ಮನುಷ್ಯನಿಗೆ ನೀವು ಸಹಜ ಬಿಡ್ತೀರಿ. ನೀವು ಲಿಂಗಾಯತಾಗಿ ಲಿಂಗ ಬಿಡ್ತೇನೆ, ಬ್ರಾಹ್ಮಣಿಗೆ ಜನ ಬಿಡ್ತೇನೆ, ಪೂಜಾ ಬಿಡ್ತೀನಿ, ಪಾಠ. ನೀವು ಲಿಂಗಾಯತ ಅಂತ ಹೇಳ್ಬೋದು, ಲಿಂಗ ಕಟ್ಟ ಲಿಂಗಾಯತ ಅಂತ ಹೇಳ್ಬೋದು. ಜನ ಹಾಕಿಲ್ಲ ನಾ ಬ್ರಾಹ್ಮಣ ಅಂತ ಕ್ಷತ್ರಿಯ ಅಂತ ಹೇಳ್ಬಾರ್ದು. ಹಾಕಿದಿ ಅಂದ್ರೆ ಪಾಶ ಅದ.
ನೀ ಮಾಡಲೇಬೇಕು. ನೌಕರಿನ PS ಇದ್ದೀನಿ ಅಂದ್ರೆ ನೀ ಕೆಲಸ ಮಾಡಬೇಕು. ಇಲ್ಲ ಅಂದ್ರೆ ನೀ ಡ್ರೆಸ್ ಕಳಿಬೇಕು. ತಗೋತಾರ. ನಾ PS ಅಂದ್ರೆ PS ಕೆಲಸ ಮಾಡಬೇಕಿಲ್ಲ, ಇಲ್ಲಾಂದ್ರೆ ಡ್ರೆಸ್ ಕಳಿಸ್ತಾರಿಲ್ಲ. ತಪ್ಪು ಮಾಡಿದ ನಿನಗೆ ಡಿಸ್ಮಿಸ್ ಮಾಡಿ ಒಳಗೆ ಜೇಲ್ ಹಾಕ್ತಾರಿಲ್ಲ. ಅದೇ ಮನುಷ್ಯನಿಗೆ ಧರ್ಮ ಪಾಶ ಅದ ರೀ. ಮನುಷ್ಯ ಅಂದ್ರೆ ಮನುಷ್ಯನ ಕೆಲಸ ಮಾಡಬೇಕು, ಲಿಂಗಾಯತ ಕೆಲಸ ಮಾಡಬೇಕು, ಹೆಣ್ಣಂದ್ರೆ ಹೆಣ್ಣಿನ ಕೆಲಸ ಮಾಡಬೇಕು, ಗಂಡಂದ್ರೆ ಗಂಡಿನ ಕೆಲಸ ಮಾಡಬೇಕು. ಮಾಡ್ಲ ಅಂದ್ರೆ ನೀ ಧರ್ಮ ಪಾಶ ಹರ್ಕೊಂಡಿದಿ ಅಂತ ಅರ್ಥ. ಹಗ್ಗ ಹರ್ಕೊಂಡು ದನ ಎಲ್ಲಿ ತಿರುಗಾಡ್ದು ಏನಂಗಿಲ್ಲ. ಅದಕ್ಕೆ ಕತ್ತಿ ಕಟ್ಟಂಗಿಲ್ಲ, ಕತ್ತಿ ಕಟ್ಟಕ್ಕನೆ ಹೊಂದಿಲ್ಲ. ಕಟ್ಟಲಾರ್ದಕ್ಕೆ ಹಗ್ಗ ಹಚ್ಚಲಾರ್ದಕ್ಕೆ ಕತ್ತಿ ಅಂತಾರೆ. ಅದಕ್ಕೆ ಮನುಷ್ಯ ಯಾವುದೇ ಪಾಶದಾಗ ಇರ್ತಾನ. ಮನುಷ್ಯನಿಗೆ ಅದ ಮನುಷ್ಯನಾದ ಹೆಂಗಿರ್ಬೇಕು, ಲಿಂಗಾಯತ್ ಹೆಂಗಿರ್ಬೇಕು, ಬ್ರಾಹ್ಮಣ ಹೆಂಗಿರ್ಬೇಕು, ಕ್ಷತ್ರಿಯ, ಇದು ಧರ್ಮ ಅವನ ತಲೆ ಮೇಲೆ ಅದ. ಬಹಳ ಮಂದಿ ಕಲ್ತ್ಕೊಳ್ಳಿ, ಅದೇನ್ರಿ ಆ ಧರ್ಮನೇ ಈ ಧರ್ಮ. ಕಡೆಗೆ ಮಾನವ ಧರ್ಮರೇ ಅದ ಇಲ್ಲಪ್ಪ. ಮನುಷ್ಯ ಹೆಂಗಾರ ನಡೆಯಕ್ಕೆ ಕಲಿ, ಲಿಂಗಾಯತ್ ರಂಗ ಬೇಡ, ಮನುಷ್ಯ ಹೆಂಗಾರ ಕಡಿ. ಇಲ್ಲ ಕತ್ತಿ ಅನಿಸ್ತ ಬಾಲು ಕೋಡಿಲ್ಲದ 2 ಕಾಲಿನ ದನ ಮನುಷ್ಯ ಅಲ್ಲ. ಎಲ್ಲರಿಗೂ ಒಂದು ನಿಯಮ ಅದ್ರ. ಜಗತ್ತಿನ ಹುಟ್ಟಿದ ಮೇಲೆ ನಿಯಮ ಅದಾವೆ. ಆ ನಿಯಮನ ಪಾಲಿಸಿದ್ರೆ ನೀ ಸುಖಿ ಇರ್ತಿ. ನಾಷ್ಟ ಮಾಡಾಗ ನಾಷ್ಟ ಮಾಡು, ಊಟ ಮಾಡಾಗ ಊಟ ಮಾಡು, ಏನು ಕುಡಿಬೇಕು ಅದು ಕುಡಿ, ಏನು ತಿನ್ನಬೇಕು ಅದು ತಿನ್ನು, ಚಲೋ ಇರ್ತಿ. ಇಲ್ಲ ಗೊತ್ತದಿಲ್ಲ ನಿನ್ಗೆ. ನಾ ಏನು ನಿಯಮನ ಬೇಡ ಅಂದ್ರೆ ಜಡ್ ಬೀಳ್ತಿ, ಸತ್ತು ಹೋಗ್ತಿ. ಧರ್ಮ ಅಂದ್ರೆ ನೀತಿ ನಿಯಮಗಳಕ್ಕೆ ಧರ್ಮ ಅಂತ. ಏನು ತಿನ್ನಬೇಕು, ಏನು ಉಣಬೇಕು, ಏನು ಆಡಬೇಕು, ಏನು ಮಾಡಬೇಕು, ಇದು ಅದ ರೀ ಮನುಷ್ಯನಿಗೆ. ಮಾನವ ಧರ್ಮರೇ ಅದ, ಪಶು ಧರ್ಮ ಇಲ್ಲ, ಮಾನವ ಧರ್ಮ ಅದ. ಮಾನವ ಏನು ಮಾಡಬೇಕು ಅಂತ ಏನು ದನ ಮಾಡಂಗಿಲ್ಲ ಅದನ್ನ ಮಾಡಲಿಕ್ಕೆ ಪರಮಾತ್ಮ ನಮಗೆ ಮಾನವ ದೇಹವನ್ನು ಕೊಟ್ಟಿದ್ದಾನೆ. ಮಾನವ ಧರ್ಮವನ್ನು ಪಾಲಿಸಬೇಕು. ಅದು ಮನುಷ್ಯನಿಗೆ ಪಾಶ ಅದ, ಅನಿವಾರ್ಯ ಅದ. ಇಲ್ಲ ಅಂದ್ರೆ ಕತ್ತಿದ್ದೇನು, ದನ ಇದ್ದೇನು, ಮನುಷ್ಯ ಅಂತಾರೇನು ಅಂತ ನಮಗೆ ಬೈತಾರೆ. ಅದಕ್ಕೆ ಇವೆಲ್ಲ ಧರ್ಮ ಪಾಶ ಅದ. ಇನ್ನು ಮನುಷ್ಯನಿಗೆ ಆಶ್ರಮ ಪಾಶ ಅಂತ ಒಂದದ. ಆಶ್ರಮ ಅಂದ್ರೆ ಏನ್ರಿ? ಮಠ ಅಲ್ಲ, ಎಲ್ಲರಿಗೆ 4 ಆಶ್ರಮ ಅದ. ನಾವೆಲ್ಲರೂ ಆಶ್ರಮದಾಗ ಇದ್ದೇವೆ. ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥ ಆಶ್ರಮ, ವಾನಪ್ರಸ್ಥ ಆಶ್ರಮ, ಕಡೆಗೆ ಸನ್ಯಾಸ ಆಶ್ರಮ. ಇವು ಆಶ್ರಮ ನಿಮ್ಗೆ ಜವಾಬ್ದಾರಿ ಅದ. ಇದು ಹಗ್ಗದ, ಇದಕ್ಕೆ ಪಾಶ ಅಂತ, ಇದಕ್ಕೆ ಆಶ್ರಮ ಪಾಶ ಅಂತ. ಏನು? ಬಾಲಕನಾಗಿದ್ದಾಗ ಏನ್ ಮಾಡಬೇಕು? ಭವಿಷ್ಯದ ನಿರ್ಮಾಣ ಮಾಡಬೇಕು. ಅದಕ್ಕೆ ಏನರೇ ಕಲಿಬೇಕು, ಏನರೇ ಕಲಿ. ದುಡಿದರ ಕಲಿ, ಶಾಸ್ತ್ರ ಕಲಿ, ಸೈನ್ಸರ್ ಕಲಿ, ಆರ್ಟ್ಸರ್ ಕಲಿ, ಏನರೇ ಕಲಿ. ಆ ಪಾಶದೊಳಗೆ ಇರ್ಬೇಕವ. ಒಂದು ವೇಳೆ ಬ್ರಹ್ಮಚಾರಿ ಇದ್ದ ಆಶ್ರಮದೊಳಗಿದ್ದ ಕಾಲಕ್ಕೆ ದೊಡ್ಡವನಾದ ಬಳಿಕ ಮದುವೆ ಮಾಡ್ಕೊಂಬಳಕ ತಾನು ತನ್ನ ಹೆಂಡನ ಜಾಕಿ ಮಾಡೋದಕ್ಕೆ ಕಲಿಯೋದಕ್ಕೆ ಬ್ರಹ್ಮಚರ್ಯ ಆಶ್ರಮ ಅಂತಾರೆ. ಅದು ಮಾಡಲೇಬೇಕು. ಅದು ಮಾಡಿದ್ರೆ ಮನೆಯಾಗಿರ್ತಿ, ಇಲ್ಲ ಅಂದ್ರೆ ಜೈಲ್ದಾಗಿರ್ತಿ. ಮಾಡಬಾರದು ಮಾಡ್ತಿ, ಜೈಲ್ದಾಗಿರ್ತಿ. ನನ್ನ ಕುಟುಂಬ, ನನ್ನ ಶರೀರವನ್ನು ಪಾಲನೆ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ಗಳಿಸೋದಕ್ಕೆ ಅದಕ್ಕೆ ಬ್ರಹ್ಮಚರ್ಯ ಆಶ್ರಮ ಅಂತ. ಎಲ್ಲರಿಗೆ ಅದು ಪಾಶ ಅದ, ಮಾಡ್ಬೇಕು. ಕತ್ತೆಗೆ ತಿರುಗಾಡಕತ್ತಿ ಏನು ಕಲೀಲಿಲ್ಲ ಅಂದ್ರೆ ಏನಂತಾರ? ತಾಯಿ ತಂದೆನೂ ಹೊರಗಾಗ್ತಾರೆ. ಇದು ಆಶ್ರಮದ ನಿಯಮದ. ಆಮೇಲೆ ಗೃಹಸ್ಥಾಶ್ರಮದ. ಗೃಹಸ್ಥಾಶ್ರಮ ಹೆಂಗಿರ್ಬೇಕು ನೋಡೋದು? ಕಟ್ಟಳೆ ಅದ, ನಿಯಮ ಅದ. ಅದಕ್ಕೆ
ನೀವು ತಿಳ್ಕೊಂಡಿರ್ಬೇಕು ನಿಯಮ ಇಲ್ಲ ಅಂತ. ಮದಿ ಹಾಕುವಂತ ಮುಂಚೆ ಹೆಂಗಿರ್ಬೇಕು ಅನ್ನೋದು ನಿಯಮದ. ನಿಯಮಕ್ಕೆ ಪಾಶ ಅಂತೇವಿ, ಕಾನೂನು ಅಂತೇವಿ, ಕಟ್ಟಳೆ ಅಂತೇವಿ. ಲಗ್ನ ಆದಾಗ ಹೆಂಗಿರ್ಬೇಕು ಅನ್ನೋದು ನಿಯಮದ. ಆ ನಿಯಮದೊಳಗ ನೀ ಇರಬೇಕು ಅಂದ್ರೆ ನಿನ್ನ ಗೃಹಸ್ಥ ಆಶ್ರಮ ಅಂತ. ಹೆಣ್ತಿ ಅಂದ್ರೆ ನಗ್ತಿದ್ದಂತ, ಶೀರಿತ ಅಂದ್ರೆ ಅಳ್ತಿದ್ದಂತ. ಮದುವೆಗೆ ಅದಪ್ಪ ದುಡಕರತೆ ಎಲ್ಲ ಮೂರತ್ತ ತಿನ್ನಾಕ್ಬೇಕಂತ. ಯಾಕೆ ಹೆಣ್ತಿ ಮಾಡ್ಕೊಂಡೆಪ್ಪ? ನೀ ಮದಿ ಆದ್ಮೇಲೆ ಹೆಂಗ್ ಇರ್ಬೇಕು ಅನ್ನೋದು ನಿಯಮದ. ಗೃಹಸ್ಥ ಆಶ್ರಮಕ್ಕೆ ನಿಯಮದ. ಗೃಹಸ್ಥ ಆಶ್ರಮದಾಗ ಇದ್ರೂ ಕೂಡ ನೀನು ಹೆಂಗಿರ್ಬೇಕು ಅಂತಂದ್ರೆ ವಾನಪ್ರಸ್ಥ ಆಶ್ರಮದಂಗೆ ಇರಬೇಕು. ನಿಮ್ ಕಟ್ಟಳೆ ಇದೆ. ಗೃಹಸ್ಥ ಆಶ್ರಮ ಹೆಂಗ ಇರ್ಬೇಕು ಗೊತ್ತದ ನಿಮ್ಗೆ? ಬೇಡಬಾರ್ದು, ಬಂದವರಿಗೆ ನೀಡದೆ ಇರಬಾರ್ದು. ಶಾಸ್ತ್ರ ನೇಮ್ ಬರ್ದವ್ರಿ. ಅತಿಥಿ ಬಂದವರಿಗೆ ಕರಿಬೇಕು, ಅವ್ರಿಗೆ ಕೊಡಬೇಕು, ಸಹಾಯ ಈ ಗೃಹಸ್ಥ ಅಂತ ಎದಕ್ಕೆ ಬರ್ದಾರ? ಬರೀ ದುಡ್ಡು ತಂದ ಮನೆಗೆ ಬ್ಯಾಂಕ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಗೃಹಸ್ಥ ಅಂತ ತಂದಿಲ್ಲ. ಅದಕ್ಕೆ ಧನ್ಯೋ ಗೃಹಸ್ಥ ಆಶ್ರಮಿ ಅಂದಾರ. ಗೃಹಸ್ಥ ಆಶ್ರಮದಂತ ಪುಣ್ಯವಂತ ಜಗತ್ತಿಗೆ ಮತ್ತೆ ಯಾರಿಲ್ಲ. ಎಲ್ಲ ಆಶ್ರಮ ಅವನ ಮೇಲೆ ಬದುಕ್ತಾವಲ್ಲ ಕೇಳ್ರಿ. ಬ್ರಹ್ಮಚಾರಿ ನಿಮ್ಮ ಮೇಲೆ ಬದುಕ್ತಾನೆ, ಸನ್ಯಾಸಿ ನಿಮ್ಮ ಮೇಲೆ ಬದುಕ್ತಾನೆ, ವಾನಪ್ರಸ್ಥ ನಿಮ್ಮ ಮೇಲೆ ಬದುಕ್ತಾನೆ. ಅವನಿಗೆ ಗೃಹಸ್ಥ ಅಂತ ನಿಯಮದ. ಅತಿಥಿ ಊಟ ಮಾಡಿಸಲಾರ್ದೆ ಊಟ ಮಾಡಬಾರ್ದು. ಗೃಹಸ್ಥನಿಗೆ ನಿಯಮದ. ನಿಯಮ ನಿಮಗೂ ಮಂದಿ ಕೊಡ್ಲಾರ್ದೆ ಉಣಬಾರ್ದು. ದಿನ ದಾನ ಮಾಡ್ಲಾರ್ದೆ ಉಣಬಾರ್ದು. ಗೃಹಸ್ಥ ನಿಯಮದ. ಅತಿಥಿ ದೇವೋಭವ ನಿಯಮದ ಗೃಹಸ್ಥನಿಗೆ. ಇದು ನಿಯಮಗಳಾದ. ಗೃಹಸ್ಥನ ಕೂಡ ಆಯ್ತಪ್ಪ ನಾ ಹೆಂಡತಿ ಮಾಡ್ಕೊಂಡ ಹೆಂಗಿದ್ದಾಗ ನಡೆಯಂತ ಎಲ್ಲಿ ಹೇಳ್ಯಾರಿ? ಯಾರು ಹೇಳ್ಯಾರ? ಯಾರು ಹೇಳ್ಯಾರ? ನೀವು ಉಣಕ್ಕಿಂತ ಮೊದಲು ಮತ್ತವ್ರಿಗೆ ಊಟ ಮಾಡಿಸಿ ಉಣ್ಬೇಕಂತ ಗೃಹಸ್ಥಾಶ್ರಮ ನೇಮದ. ಅದಕ್ಕೆ ಮುಂಜಾನೆ ಭಿಕ್ಷಕ್ಕೆ ಯಾಕೆ ಬರ್ತಾರೆ ನಿಮ್ಮಲ್ಲಿ? ನೀವು ಉಣಕ್ಕಿಂತ ಮೊದಲು ನೀಡಿ ಉಣು. ನಿನಗೆ ನಿಯಮದವ. ಅದಕ್ಕೆ ಪಾಶ ಅಂತ. ಉಣಿಸಿ ಉಣಬೇಕು ಮನುಷ್ಯನಿಗೆ ನೇಮ. ಗೃಹಸ್ಥಾಶ್ರಮದಾಗ ಅದನ್ನ ನಾವು ಮಾಡಂಗಿಲ್ಲ. ದಾನ ಮಾಡಲಾರ್ದೆ ಮನುಷ್ಯ ಊಟ ಮಾಡಬಾರ್ದು. ಗೃಹಸ್ಥ ಆದ ಮನುಷ್ಯನಿಗೆ ನೇಮದ. ಭಗವಂತನ ಚಿಂತನೆ ಮಾಡ್ಲಾರ್ದೆ ಏನು ಬಾಯಿಲೆ ಹೇಳ್ತಾರ ಬಹಳ ಮಂದಿ, ಎಲ್ಲ ದೇವ್ರ ದಯ ಅಂತ. ದೇವ್ರ ಕೆಲಸ ಏನ್ ಮಾಡಿದಪ್ಪ? ಕೆಲಸ ಏನ್ ಮಾಡಿದ ದೇವ್ರು? ಬಾಯಿಲೆ ಹೇಳ್ತಾನೆ ಎಲ್ಲ ದೇವ್ರ ದಯ. ದೇವ್ರ ಕೆಲಸ ಏನ್ ಮಾಡಿದೀನಿ? ಗೃಹಸ್ಥ ಆದವನ ಮೇಲೆ ಬಹಳ ಲಕ್ಷ ಹೇಳ್ರಿ. ಗೃಹಸ್ಥನಿಗೆ ಎಷ್ಟು ನಿಯಮಗಳು ಹೇಳ್ಯಾರ ಅಷ್ಟು ನಿಯಮ ಸನ್ಯಾಸಿಗೂ ಇಲ್ಲ, ಬ್ರಹ್ಮಚಾರಿಗೂ ಇಲ್ಲ, ಮುದುಕು ಗಂಕರಿ ಇಲ್ಲೇ ವಾನಪ್ರಸ್ಥಗೆ ಇಲ್ಲ. ನೀವೇನ್ ತಿಳ್ಕೊಂಡ್ರಿ? ನಾವು ಗೃಹಸ್ಥಿದ್ದೇವೆ, ನಾವು ಹ್ಯಾಂಗಿದ್ರು. ಎಲ್ಲಿ ಬರ್ದಾರಪ್ಪ? ಎಲ್ಲಿ ಬರ್ದಾರ? ನಿಮ್ಮ ಗೃಹಸ್ಥರ ಮೇಲೆ ಇಡೀ ಪ್ರಪಂಚ ನಿಂತ. ಬಡವರು, ದುಃಖಿಗಳು, ಕುಡ್ರು, ಕುಂಟ್ರು, ಸನ್ಯಾಸಿಗಳು, ನಿಮ್ಮ ಮೇಲೆ ಅದ. ನಿಮ್ಮ ದೊಡ್ಡ ಹಿಂದೆ ಗೃಹಸ್ಥರ ಆಶ್ರಮದಂತ ಪುಣ್ಯ ಆಶ್ರಮ ಮತ್ತೊಂದು ಇನ್ನು ಯಾವುದೂ ಇಲ್ಲ. ಬ್ರಹ್ಮಚಾರಿನೂ ಏನು ಮಾಡಂಗಿಲ್ಲ, ಸನ್ಯಾಸಿಕರ ಸತ್ಯಾನಾಶ ಅವನು ಏನು ಮಾಡಂಗಿಲ್ಲ. ಇಡೀ ಜಗತ್ತು ನಿಂತದ್ದು ಗೃಹಸ್ಥ ಆಶ್ರಮ ಮೇಲೆ. ಆ ಆಶ್ರಮನ ಪಾಲನೆ ಮಾಡಕತ್ತೀನೇನು? ಮೊಹಮ್ಮದ್ ಪೈಗಂಬರಿಗೆ ಒಂದು ನಿಯಮ ಇತ್ತು. ಒಂದು ನೇಮ. ಇವತ್ತಿಂದ ಏನದ, ನಾವು ಗೃಹಸ್ಥರಿದ್ರು ಗಂಡ ಹೆಣ್ತಿ, ಇವತ್ತು ಏನು ಗಳಿಸ್ತೀನಿ ಅವತ್ತು ಹೊತ್ತು ಮನೆಗೆ ದಾನ ಮಾಡಿನೇ ಮಕ್ಕಳು. ಅವರಿಗೆ ಸ್ವಲ್ಪ ಜ್ವರ ಬಂದಿತ್ತು. ಅವ್ರ ಹೆಂಡತಿ ನಾಳೆಗೆ ವೈದ್ಯರು ಏನು ಹೇಳ್ತಾರೋ, ಏನು ಔಷಧ ಹೇಳ್ತಾರೋ, ಏನು ಮಾಡ್ತಾರೋ ಬೇಡ, ಏನಿರಲಿಲ್ಲ ಅವರಂತೆ. ರಾತ್ರಿ ಮಕ್ಕೊಂಡ್ರು. ಅಲ್ಲ ಅಲ್ಲ ಅಂತ ಮಕ್ಕೊಂಡ್ರು. ಮಗ್ಲಕ್ಕೆ ಅಂತೇಳಿ ಹೆಣ್ತಿ ಒಂದು ಸೌನ ಹಾಸಿಗೆ ಮೇಲೆ ಹೊಳ್ಯಾಡಕತ್ತ.
ಕ್ಯಾ ಹೋ ಗಯಾ ಜಿ, ನೀಂದ ನೈ ಆ ರಹಿ ಕ್ಯಾ? ಯಾಕೆ ನಿದ್ದೆ ಬರೋದೇನು, ಯಾಕೆ ಹೊಳ್ಳಾಡಕತ್ತೀವಿ ಅಂದ್ರೆ ಹಾಸಿಗೆ ಬರೋಬರ ಇಲ್ಲ, ಹಾಸಿಗೆಲ್ಲ ನಮಗೆ ಚುಚ್ಚಕತ್ತದ. ಏನ್ರಿ ಅದೇನು ಹಾಸಿಗೇನು ಚುಚ್ಚಕತ್ತಿ ಏನದ? ಇಲ್ರಿ ನಾ ಜಾಡ್ಸಿ ಹಾಕೀನಿ, ಅದ ಚಂದೆ ಹಾಕೀನಿ. ಇಲ್ಲ ಚುಚ್ಚಕತ್ತದ ಅಂದ್ರೆ ತೆಗೆದ್ರೆ ಒಂದು ದೀನಾರು ಅಂದ್ರೆ ಒಂದು ಪೈಸೆ, ಒಂದು ದುಡ್ಡು ಇತ್ತು ಕೆಳಗೆ. ಅವ್ರ ಹಾಸಿ ಅವ್ರು ಹೆಣ್ತಿ ಇಟ್ಟಿದ್ಲು. ನಾಳೆಗೆ ಆರಾಮಿಲ್ಲ ಅಂತಂದ್ರೆ ಡಾಕ್ಟರ್ ಏನು ಹೇಳ್ತಾರಕ್ಕೆ ಏನಾರ ಬೇಕಲ್ಲ ಔಷಧ ಅಂತ ಇಟ್ಟಿದ್ಲು. ಅವರದು ಇದೇ ಚುಚ್ಚಕತ್ತ ನನಗೆ, ಅತ್ತಗಿ ಇಲ್ರಿ ನಾಳಿನ ತಕ್ಕ ಇರ್ತೇವಂತ ಭರೋಸೆ ಅದ ನಿನಗೆ? ಬಹಿಸ್ಸರ್ತಿ ನಿಶ್ವಾಸ ವಿಶ್ವಾಸ ಪ್ರವರ್ತತೆ, ಹೊರಗೆ ಹೋದ ಶ್ವಾಸ ಒಳಗೆ ಬರ್ತದೆ ಅಂತ ಏನು ಭರೋಸೆ ಅದ? ನಡೀತಿ ಸತ್ತಾರ, ಕುಂತಲೇ ಸತ್ತಾರ, ಉಣ್ತಾ ಸತ್ತಾರ, ಜಗತ್ತಿನೊಳಗೆ ಕೇಳಕತ್ತೇವ. ಹುಚ್ಚಿ, ಈ ದುಡ್ಡಿನ ಮೇಲೆ ಭರೋಸೆ, ನೀವು ಪರಮಾತ್ಮ ಮೇಲೆ ಭರೋಸೆ ಇಲ್ಲ. ಆ ದುಡ್ಡು ತೆಗಿ, ಅದ್ರ ಬಗ್ಗೆ ನಾ ಈಗ ರಾತ್ರಿ 12 ಆಗ್ಯದ್ರಿ, ಎಲ್ಲಿ ತೊಗೊಂಡೋಗಲಿ, ಯಾರು ಬರ್ತಾರ? ಶಾಸ್ತ್ರದ ಬರೆದ ದಾನೆ ದಾನೆ ಪರ್ ನಾಮ ಲಿಖ. ಯಾರ್ದ ಹೆಸರು? ನೀವು ಹೋಗಿ ಹೊರಗೆ ಕೊಡ್ಬೇಕಂತ ಹೋಗು, ತಗೊಳ್ಳೋರು ಬರ್ತಾರೆ ಯಾರು ರಾತ್ರಿ 12. ಈಗ ಬಾರಕ್ಕೆ ಯಾರು ಬರ್ತಾರೆ ಅಂತ ನೀವು ಹೋಗಿ ತಗೊಂಡು ಹೊರಗೆ ದುಡ್ಡು ತಗೊಂಡು ಹೋಗಿ ನಿಂತಲು. ಒಬ್ಬ ಕುಡ್ಡ ಭಗವಾನ್ ಕ ನಾಮ ಸೆ ಕೂಚದೋ, ಭಗವಾನ್ ಕ ನಾಮ ಕೂಚದೋ ಅಂತ ಬರ್ತಿದ್ದ. ಅವನು ತಾಟ್ನಾಗ ಹಾಕೋದು ಕಾಳ ಬಂದು ಒಳಗೆ ಮುಕ್ಕೊಂಡ್ರು, ನಿದ್ದೆ ಹತ್ತಂತ. ಇದು ಗೃಹಸ್ಥ ಧರ್ಮದ. ನಾವೇನ್ ತಿಳ್ಕೊಂಡಿದ್ದೀವಿ, ಗೃಹಸ್ಥರಿಗೆ ಏನು ಜರೂರತೆ ಇಲ್ಲ ಅಂತೇವೆ ನಾವು. ಹೆಂಗಿದ್ರೆ ನಡೀತದೆ, ಹೆಂಗ್ ಮಾಡಿದ್ರೆ ನಡೀತದೆ. ಇಲ್ಲಪ್ಪ, ಎಲ್ಲ ಧರ್ಮ ನಿಮ್ಮ ಮೇಲೇ ಅವಲಂಬನ ಅದಾವ. ಸನ್ಯಾಸಿ, ಬ್ರಹ್ಮಚಾರಿ, ವಾನಪ್ರಸ್ಥ ಸಮಸ್ತ ಧರ್ಮಗಳು ನಿಮ್ಮಿಂದನೇ ಬದುಕ್ತಾವ. ಎಲ್ಲಕ್ಕಿಂತ ದೊಡ್ಡ ಪುಣ್ಯಾತ್ಮರಂದ್ರೆ ಗೃಹಸ್ಥರು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಗೃಹಸ್ಥರು ಧರ್ಮ ಪಾಲನೆ ಮಾಡಿದ್ರು ಅಂದ್ರೆ ಎಲ್ಲಾನು ಬರೋಬ್ಬರಿ ಆಗ್ತಾರೆ. ಬ್ರಹ್ಮಚಾರಿ ಬರೋಬ್ಬರಿ ಇರ್ತಾನೆ, ಸನ್ಯಾಸಿ ಬರೋಬ್ಬರಿ ಇರ್ತಾನೆ, ಎಲ್ಲರೂ ಬರೋಬ್ಬರಿ ಇರ್ತಾರೆ. ಮೂಲ ಸಕಲ ಸಮಸ್ತ ಧರ್ಮಕ್ಕೆ ಗೃಹಸ್ಥ ಧರ್ಮ ಪಾಯ ಅದ, ಬೇಸ್ಮೆಂಟ್ ಅದ. ತಪ್ಪತನ ಮಟ್ಟ ಮೇಲೆ ಗೃಹಸ್ಥ, ಆ ಗೃಹಸ್ಥ ಬರೋಬ್ಬರಿ. ನೀವು ಮದುವೆ ಟೈಮ್ಗೆ ಒಂದಿಷ್ಟು ಹೇಳ್ತಾರೆ ನಿಮಗೆ, ನೀವು ಕೇಳಿರ್ಬೇಕು. ನಿಮ್ಮ ಕೈಯಾಗ ಕೊಟ್ಟು ಸೀರೆ ಗಂಟು ಹಾಕಿ ದೋತ್ರಿಗೆ ಹಾಕಿ ಅವರು ಹೇಳ್ತಾರೆ ಹೆಂಗಿರ್ಬೇಕು ಅನ್ನೋದು. ಅವಾಗ ಬೇಕತ್ತೆ ಅವರು ಊದವ್ರಿಗೆ ಜೋರು ಊದು ಬಾರ್ಸಂತಾರೆ, ನಿಮ್ಗೆ ಕೇಳಿರ್ಬಾರ್ದು. ಹಂಗೆ ಬಾರಿಸ್ತಾರೆ, ಏನು ಕೇಳಂಗಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಇವು ಧರ್ಮ ಪಾಶದ. ಧರ್ಮನು ಒಂದು, ಗೃಹಸ್ಥನು ಒಂದು ಧರ್ಮ, ಇದು ಪಾಶದ. ಅದಕ್ಕೆ ಹೇಳಿದ್ರು ಮಹಾನುಭಾವರಪ್ಪ ಅಂದ್ರೆ, ಇನ್ನ ವೇದ ವಿಧಿ ಪಠಣ ಇದು ಬ್ರಹ್ಮಪಾಶು. ಬ್ರಾಹ್ಮಣನಾಗಿರ್ತಕ್ಕಂಥವನಿಗೆ ಒಂದು ನಿಯಮದ, ವೇದಾಧ್ಯಯನ ಮಾಡ್ಬೇಕವ, ಇಲ್ಲಾಂದ್ರೆ ಬ್ರಹ್ಮ ಇಲ್ಲ. ವೇದಾಧ್ಯಯನ ಭವೇದ್ ವಿಪ್ರಹ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ವೇದಗಳನ್ನು ಓದಿಲ್ಲ, ಶಾಸ್ತ್ರ ಓದಿಲ್ಲ, ಅವ ಬ್ರಾಹ್ಮಣನೇ ಅಲ್ಲ. ಜನೇನ ಹಾಕೋದು ಮಾತ್ರಕ್ಕೆ ಬ್ರಾಹ್ಮಣ ಆಗೋದಿಲ್ಲ. ಶಾಸ್ತ್ರದ ಹೇಳ್ತಾರ, ವೇದ ಅಧ್ಯಯನಾತ್ ಭವೇದ್ ವಿಪ್ರಹ. ವಿಪ್ರ ಯಾವಾಗ ಆಗ್ತಾನವ? ದ್ವಿಜ ಅಂತ ಯಾವಾಗ? ದ್ವಿರ್ಜಾಯತೆ ಇತಿ ದ್ವಿಜ. 2 ಸಲ ಹುಟ್ಟವನಿಗೆ ಬ್ರಾಹ್ಮಣ ಅಂತಾರೆ. ಒಮ್ಮ ತಾಯಿ ಹೊಟ್ಟೆಯಿಂದ, ಒಮ್ಮ ಮುಂಜಿಯಿಂದ, ಅವನಿಗೆ ಬ್ರಾಹ್ಮಣ ಅಂತಾರೆ. ಆ ಮುಂಜಿ ಕಾಲಕ್ಕೆ ಹೇಳ್ತಾರೆ ಅವ್ರು ಹೆಂಗ ವೇದಾಧ್ಯಯನವನ್ನು ಮಾಡು, ಅವನಿಗೆ ಬ್ರಾಹ್ಮಣ ಅಂತ. ಬರೀ ಬ್ರಾಹ್ಮಣ ಹೊಟ್ಟೆ ಹುಟ್ಟಿದ್ರೆ ಬ್ರಾಹ್ಮಣ ಅಲ್ಲ. ಶಾಸ್ತ್ರ ಹೇಳ್ತದೆ
ಇದನ್ನಪ್ಪ ನಾವು ವೇದಗಳನ್ನು ಓದಿದ್ರ ಅವ ಬ್ರಹ್ಮಪಾಶದ ಅವ ಬ್ರಾಹ್ಮಣನೇ ಅಲ್ಲ, ಬ್ರಾಹ್ಮಣನೇ ಅಲ್ಲ. ಅದಕ್ಕೆ ಇವೆಲ್ಲ ಪಾಶಗಳಕ್ಕಿಂತಲೂ ಹೆಚ್ಚಿಗೆ ಒಂದು ಪಾಶ ಅದು. ಅದೇನು? ಆಶಾ ಪಾಶ ಸತರ್ಬದ್ಧ ಕಾಮಕ್ರೋಧ ಪರಾಯಣ. ಇವೆಲ್ಲ 8 ಪಾಶ. ಹೆಚ್ಚಿನ ಪಾಶ ಏನಂದ್ರೆ ಆಶಾ. ಇದು ಎಲ್ಲಕ್ಕಿಂತ ದೊಡ್ಡ ಪಾಶದ. ಇದರಾಗ ಸಿಕ್ಕಾಮ ಈ ಹಗ್ಗದ ಗಂಟು ಬಿತ್ತು ಅಂದ್ರೆ ಇದರ ಹೊರಗೆ ಹೋಗಾಮ ಯಾರೋ ಒಬ್ಬರು ಅಂತ, ಯಾರೋ ಒಬ್ಬರು ಹೊರಗೆ ಬರೋದು ಬಹಳ ಕಠಿಣ. ಅದಕ್ಕೆ ಆಶಾ ಮನುಷ್ಯನಿಗೆ ಅನಂತ ಜನ್ಮವನ್ನು ಕೊಡ್ತದೆ, ಆಶಾ ಅನಂತ ದುಃಖವನ್ನು ಕೊಡ್ತದೆ. ಇದು ಆಶಾ ಪಾಶ ಅದ. ಇದನ್ನು ಬಿಡಕ್ಕೆ ಪ್ರಯತ್ನ ಮಾಡುವಂಥ ಮಹಾತ್ಮರು ಏನಪ್ಪ ಅಂತ ಕೇಳಿದರೆ ನಮಗೆ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಆಶಾ ಮನುಷ್ಯನಿಗೆ ಅಪಮಾನ ಕೊಡ್ತದೆ, ಜನ್ಮ ಕೊಡ್ತದೆ, ದುಃಖ ಕೊಡ್ತದೆ. ಆಶಾಕ್ಕಾಗಿ ಮನುಷ್ಯ ಏನಪ್ಪ ಅಂದ್ರೆ ಮಾಡಬಾರದ್ದನ್ನು ಮಾಡ್ತಾನೆ, ಕೇಳಬಾರದ್ದನ್ನು ಕೇಳ್ತಾನೆ, ಆಡಬಾರದ್ದನ್ನು ಆಡ್ತಾನೆ ಮನುಷ್ಯ ಆಶಾಕ್ಕಾಗಿ. ಆ ಆಶಾ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ ಬಹಳ ದುಃಖ. ಈ ಆಶಾದೊಳಗೆ ಒಂದು 2-3 ಆಶಾ ಬಹಳ ಕಠಿಣ ಅದು. ಒಂದು ಮಾನ, ಒಂದು ಧನ. ಇವೆರಡಕ್ಕೆ ಬೆನ್ನು ಬಿದ್ದ ಅಂದ್ರೆ ಮನುಷ್ಯ ಮಾಡಬಾರದು ಪಾಪ ಮಾಡ್ತಾನೆ ನೋಡ್ರಿ. ಧನಾಶ, ಮಾನದ ಆಶಾ ಬಹಳ ದೊಡ್ಡ ಪಾಪ ಮಾಡಿಸ್ತಾವೆ ತಿಳ್ಕೊಂಡು ಮಹಾನುಭಾವರು ಇವೆರಡು ಪಾಶವನ್ನು ಬಿಡಕ್ಕೆ ಪ್ರಯತ್ನ ಮಾಡು. ಮುಕ್ತ ಯಾರು? ಪಾಶಬದ್ಧೋ ಭವೇಜ್ಜೀವ ಪಾಶಮುಕ್ತೋ ಸದಾಶಿವ. ಯಾರು ಇವು ಧನಾಶ, ಕೀರ್ತಿ, ವಾರ್ತೆ ಆಶಾಕ್ಕೆ ಬಿದ್ದವ್ರ ಜೀವರು, ಇವ್ರು ಹುಟ್ಟು ಸಾಯ್ತಾರೆ. ಯಾರು ಪಾಶ ಮುಕ್ತಾರ ಅವರು ಸದಾಶಿವ ಆಗ್ತಾರೆ, ಪರಮಾತ್ಮ ಆಗ್ತಾರೆ, ಪುಣ್ಯಾತ್ಮರೇ. ಅದಕ್ಕೆ ಲಕ್ಷ್ಯ ನೀವು ಅನ್ಬೋದು, ಆಶಾ ಇಲ್ಲದೆ ಬದುಕಕ್ಕೆ ಹೆಂಗೆ ಸಾಧ್ಯದ್ರಿ ಸ್ವಾಮಿ? ಮನುಷ್ಯನಿಗೆ ಆಶಾ ಬೇಕಲ್ಲ, ಬೇಕು. ಬದುಕಬೇಕು ಅನ್ನೋದು ಆಶಾ ಬೇಕು, ಸಾಹುಕಾರ ಆಗ್ಬೇಕನ್ನೋದು ಆಶಾ ಬೇಕು, ಶಾಣ್ಯಾರ ಆಗ್ಬೇಕಂತ ಆಶಾ ಬೇಕು. ಆಶಾ ಬೇಡಂತ ಯಾರೂ ಅಂದಿಲ್ಲ. ಪರಂತು ನಿಷ್ಪಾಪವಾದ ಆಶೆ, ಇನ್ನೊಬ್ರಿಗೆ ದುಃಖ ಕೊಡ್ಲಾರ್ದಂಥ ಆಶೆ ಇರಬೇಕು. ಅವ್ರ ಮನೆಗಿಂತ ನಮ್ಮ ಮನೆ ಹೆಚ್ಚಿಗೆ ಆಗಬೇಕು, ಚಲೋ ಆಗ್ಬೇಕು, ಚಲೋ ಅದು, ಏನು ಅಡ್ಡಿ ಇಲ್ಲ. ಅವ್ರ ಮನೆ ಹಾಳು ಮಾಡಿ ನಮ್ಮ ಮನೆ ಕಟ್ಟಬೇಕು ಅನ್ನೋದಿರ್ಬೇಕು. ಅವರು ಸಾಹುಕಾರ ಅದರ, ನಾನು ಸಾಹುಕಾರ ಆಶೆ ಇರಬೇಕು. ಅವ್ರು ಹಾಳಾಗಲಿ ನಾನು ಸಾಹುಕಾರ ಆಗ್ಬೇಕಂತ ಆಶೆ ಇರಬೇಕು. ಈ ಆಶೆ ಅವನಿಗೆ ಸುಖನೂ ಕೊಡಂಗಿಲ್ಲ, ಮುಂದೆ ಅವನಿಗೆ ನರಕಕ್ಕೆ ಒಯ್ತದೆ ಅಂತ ತಿಳ್ಕೊಂಡು ಮಹಾತ್ಮರು ಸದಾಶೆ ಮಾಡು, ದುರಾಶೆ ಮಾಡಬೇಡ ಅಂತ ಹೇಳಿದ್ದಾರೆ. ಅಂಥ ಶಕ್ತಿಯನ್ನು ಪರಮಾತ್ಮ ಕೊಳ್ಳಿ. ನಾಳೆಗೆ ನಮ್ಮೆಲ್ಲರ ಆರಾಧ್ಯ ದೇವರು ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಈ ಮಾನವ ದೇಹವನ್ನು, ಪಾರ್ಥಿವ ಶರೀರವನ್ನು ತ್ಯಾಗ ಮಾಡಿರ್ತಕ್ಕಂಥ ದಿವಸ. ನನ್ನ ಮಾತು ಅರ್ಥ ಆಗಿರಬೇಕು. ದೇಹ ನೀವು ಅಂತಿರ್ತೀರಿ, ಯಾರೇ ಸತ್ತ